ಹಲೋ ಎವ್ರಿವನ್, ವೆಲ್ಕಮ್ ಟು ಅಜುರೈಟ್ ಕ್ಲಾಸಸ್. ಸೊ ಇವತ್ತಿಂದ ಅಜುರೈಟ್ ಟೀಮ್ ನವರು ನಾವೇನ್ ಮಾಡ್ತಿದೀವಿ ಅಂತಂದ್ರೆ NTPC PYQ ನ ಸೀರೀಸ್ ನ ಶುರು ಮಾಡ್ತಾ ಇದೀವಿ. ಸೊ ಇವತ್ತಿಂದ ಕಂಟಿನ್ಯೂಸ್ ಆಗಿ ಡೈಲಿ PYQ ನ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ವಿ ಆರ್ ಸ್ಟಾರ್ಟಿಂಗ್ ಇಟ್ ವಿತ್ ಚೈತನ್ಯಶ್ರೀ ಮ್ಯಾಮ್. ಸೊ ಅವರು GK PYQs ನ ಅವರು ಶುರು ಮಾಡ್ತಾರೆ. ನೆಕ್ಸ್ಟ್ ಬರ್ತಾ ಬರ್ತಾ ಡೈಲಿ ಕಂಟಿನ್ಯೂಸ್ ಆಗಿ ಈಗ ಗ್ರಾಜುಯೇಟ್ ಲೆವೆಲ್ ಆಲ್ರೆಡಿ ಎಕ್ಸಾಮ್ ಶುರು ಆಗೋಗ್ಬಿಟ್ಟಿದೆ. ಬಟ್ ಇದು ಮುಗಿದ ತಕ್ಷಣ ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ಇದೆ. ಸೊ ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ಮುಗಿಯೋವರೆಗೂ ಕಂಟಿನ್ಯೂ ಆಗಿ ನಿಮಗೆ ಡೈಲಿ PYQs ನ ನಾವು ತಗೊಂಡ್ಬರ್ತೀವಿ. ಓಕೆನಾ? ಸೊ ಲೆಟ್ಸ್ ವೆಲ್ಕಮ್ ಚೈತನ್ಯಶ್ರೀ ಮ್ಯಾಮ್. ಸೊ ಶಿ ವಿಲ್ ಕಂಟಿನ್ಯೂ GK ಕ್ಲಾಸಸ್. ಓಕೆ, ಯಾವುದೇ ಒಂದು ಎಕ್ಸಾಮ್ ಆಗಲಿ ನಮ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಸೊ ಎಷ್ಟು ಕ್ವಶನ್ ಸಾಲ್ವ್ ಮಾಡೋದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟು ನಾವು ಆ ಎಕ್ಸಾಮಿಂದ ಕಂಪ್ಲೀಟ್ ಎಂಟೈರ್ PYQs ನೋಡಿದೀವ. ಸೊ ಆ PYQs ಅನಲೈಸ್ ಮಾಡ್ಕೊಂಡಿದೀವ. PYQs ಅನಲೈಸ್ ಹೆಂಗೆ ಮಾಡ್ತೀರಾ ಅಂತಂದರೆ, ಆ ಕ್ವಶನ್ ನೋಡಿ ಆನ್ಸರ್ ಅಷ್ಟೇ ನೋಡ್ಕೋಬೇಕಾ? ಇಲ್ಲ, ಆ ಕ್ವಶನ್ ನೋಡಾದ್ಮೇಲೆ ಆ ಕಾನ್ಸೆಪ್ಟ್ನ ಒಂದ್ಸತಿ ನಾವು ರಿಕ್ಯಾಪ್ ಮಾಡ್ಕೋಬೇಕು. ಮತ್ತೆ ಆಪ್ಷನ್ಸ್ ಬರುತ್ತೆ ಅಲ್ವಾ, ಆಪ್ಷನ್ಸಲ್ಲಿ ಯಾವ ಆಪ್ಷನ್ಸ್ ಬಂದಿದೆ ಅನ್ನೋದು ಕೂಡ ಅದರದ್ದು ರಿಲೇಟೆಡು ಕೂಡ ನಾವು ಒಂದೊಂದ್ಸತಿ ಸಿನಾಪ್ಸಿಸ್ ಥರ ನೋಡ್ತಾ ಹೋಗಬೇಕು. ಆವಾಗ ನಾವು ಎಂಟೈರ್ PYQs ಅನಾಲಿಸಿಸ್ ಆಗಿರುತ್ತೆ. ಮತ್ತು ಎಂಟೈರ್ PYQ ಬೇಸ್ ಕ್ವಶನ್ಸಲ್ಲಿ ಯಾವುದೇ ಕೊಟ್ಟರು ನಾವು ಮಾಡೋಕ್ಕೆ ಸಾಧ್ಯ. ಸೊ ಯಾವಾಗ್ಲೂ ಅಷ್ಟೇ ಎಕ್ಸಾಮ್ ಯಾವಾಗ್ಲೂ PYQs ರಿಲೇಟೆಡಲ್ಲೇ ಬರುತ್ತೆ. ಬಟ್ ಅದೇ ಕಾನ್ಸೆಪ್ಟ್ಸಲ್ಲಿ ಡಿಫ್ರೆಂಟ್ ಟರ್ಮ್ ಯೂಸ್ ಮಾಡಿರ್ಬೋದು, ಡಿಫ್ರೆಂಟ್ ಕಂಟೆಕ್ಸ್ಟಲ್ಲಿ ಯೂಸ್ ಮಾಡಿ ಕೇಳಿರ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದರೆ, ಕ್ವಶನ್ನು ನೋಡಿ ಪ್ಲಸ್ ಅದ್ರ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಹೋಗ್ತಾ ಹೋಗೋಣ. ಸೊ ಇದು ಚಾಪ್ಟರ್ ವೈಸ್ ಸೀರೀಸ್ ಆಗಿರುತ್ತೆ. ಫಸ್ಟ್ನೇ ಚಾಪ್ಟರ್ ಏನಿರುತ್ತೆ ಪಾಲಿಟಿಲಿ ಅಂತಂದರೆ ಮೇಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ. ಸೊ ಮೇಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಂದ ಎಂಟೈರ್ ಚಾಪ್ಟರ್ ವೈಸು ಓನ್ಲಿ PYQs, ನಾಟ್ ಜಸ್ಟ್ ಅ ರ್ಯಾಂಡಮ್ ಕ್ವಶನ್. ದಿಸ್ ಇಸ್ ಲೈಕ್ ಓನ್ಲಿ PYQsನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ನೇ ಕ್ವಶನ್ ಏನು? ಸೊ ಫಸ್ಟ್ನೇ ಕ್ವಶನ್ ಯಾವುದು ಅಂತ ಅಂದರೆ, ಬಿಫೋರ್ ದಿ ಫ್ರೇಮಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆನ್ ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ವಾಸ್ ಪ್ರಪೋಸ್ಡ್ ಬೈ ಡ್ಯಾಶ್ ಇನ್ 1946. ಸೊ ಈ ಕ್ವಶನಲ್ಲಿ ಫಸ್ಟ್ ಏನಿದೆ, ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಬಗ್ಗೆ ಕೇಳಿದ್ದಾರೆ. ಸೊ ಯಾರು ಫಾರ್ಮ್ ಮಾಡಿದ್ದು? ಯೋಚನೆ ಮಾಡಿ, ಯಾರು ಫಾರ್ಮ್ ಮಾಡಿದ್ದು? ನೆಹರು ಅವರಲ್ವಾ? ಆಪ್ಷನ್ ಎ. ಸೊ ಇಷ್ಟೇ ತಿಳ್ಕೊಂಡ್ರೆ ಸಾಕಾ? ಇಲ್ಲ ಅಲ್ವಾ. ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ನಾವು ಫಸ್ಟು ಯಾವಾಗ ಪಾಸಾಗಿದ್ದು ಯಾವಾಗ ಅಂದರೆ 13th ಡಿಸೆಂಬರ್ 1946. ಸೊ 13th ಡಿಸೆಂಬರ್ 1946 ಪಾಸ್ ಆಗಿದ್ದು. ಅಡಾಪ್ಟ್ ಯಾವಾಗ ಮಾಡ್ಕೊಂಡಿದ್ದು ನಾವು? 22nd Jan 1947. ಸೊ ನಮ್ಗೆ ಗೊತ್ತಾಯಿತು. ಸೊ ಪಾಸ್ ಆಗಿದ್ದು ಯಾವತ್ತು ಅಂತಂದರೆ 13th ಡಿಸೆಂಬರ್ 1946. ಅಡಾಪ್ಟ್ ಮಾಡ್ಕೊಂಡಿದ್ದು ಯಾವಾಗ ಅಂತಂದರೆ 22nd Jan 1947. ಸೊ ಯಾರು ಮಾಡಿದ್ದು ಅಂತಂದರೆ ನೆಹರು ಅವರು ಮಾಡಿದ್ದು. ಸೊ ಈ ಕ್ವಶನ್ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ? ನೆಕ್ಸ್ಟ್ ಕ್ವಶನ್, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡ್ರಾಫ್ಟೆಡ್ ದಿ ಕಾನ್ಸ್ಟಿಟ್ಯೂಷನ್ ಫಾರ್ ಇಂಡಿಪೆಂಡೆಂಟ್ ಇಂಡಿಯಾ. ಇಟ್ ವಾಸ್ ಸೆಟ್ ಅಪ್ ಅಂಡರ್ ಸೊ ಈ ಕ್ವಶನಲ್ಲಿ ಎಷ್ಟು ಆಪ್ಷನ್ಸ್ ಇದೆ ಅಂದರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1909 ಇದೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯನ್ ಆ್ಯಕ್ಟ್ 1919 ಇದೆ. ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ 1947 ಇದೆ. ಸೊ ನಮ್ಮ ಡ್ಯೂಟಿ ಏನಿಲ್ಲ ಇದರಲ್ಲಿ ಅಂತ ಅಂದರೆ, ಈ ಮೂರು ಆಪ್ಷನ್ಸ್ನು ಕೂಡ ನಾವು ಒಂದ್ಸತಿ ರಿವೈಸ್ ಮಾಡ್ಕೊಂಡು ಹೋಗಿರಬೇಕು ಎಕ್ಸಾಮ್ ಹಾಲ್ಗೆ. ಬಟ್ ಇದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡ್ರಾಫ್ಟೆಡ್ ದಿ ಕಾನ್ಸ್ಟಿಟ್ಯೂಷನ್ ಫಾರ್ ಇಂಡಿಪೆಂಡೆಂಟ್ ಇಂಡಿಯಾ, ಇಟ್ ವಾಸ್ ಸೆಟ್ ಅಪ್ ಅಂಡರ್ ಅಂತ ಯಾವುದು ಅಂತ ಅಂದರೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್ 1946. ಸೊ ಕ್ಯಾಬಿನೆಟ್ ಮಿಷನ್ ಪ್ಲಾನ್ 1946 ಇಷ್ಟೇ ಸಾಕಾ? ಇಲ್ಲ, ಇದ್ರದ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ನಾವು ನೋಡೋಣ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಅಂದರೆ, ಇದರಲ್ಲಿ ಬ್ರಿಟಿಷ್ ಮೆಂಬರ್ಸ್ ಇದ್ದರು. 3 ಬ್ರಿಟಿಷ್ ಮೆಂಬರ್ಸ್ ನೇಮ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರ್ಯಾರು ಅಂತಂದರೆ, ಫಸ್ಟ್ನೇದು ಪೆಥಿಕ್ ಲಾರೆನ್ಸ್, ಚೇರ್ಮನ್ ಇವರು. ಅದಾದಮೇಲೆ AV ಅಲೆಕ್ಸಾಂಡರ್, ಅದಾದಮೇಲೆ ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್, ಸೊ
ಸೊ ಕ್ಯಾಬಿನೆಟ್ ಮಿಷನ್ ಪ್ಲಾನ್ 1946 ಆಯಿತು. ಇದರಲ್ಲಿ ಇಂಪಾರ್ಟೆಂಟ್ ಯಾವ ಪಾಯಿಂಟ್ ಅಂತಂದರೆ, ಸೊ 3 ಮೆಂಬರ್ಸು ಬ್ರಿಟಿಷ್ ಮೆಂಬರ್ಸ್ ಯಾರ್ಯಾರು ಅಂದರೆ ಪೆಥಿಕ್ ಲಾರೆನ್ಸು ಚೇರ್ಮನ್ ಆಗಿರ್ತಾರೆ, A.V. ಅಲೆಕ್ಸಾಂಡರ್ ಮತ್ತು ಸ್ಟ್ಯಾಮ್ಫರ್ಡ್ ಕ್ರಿಪ್ಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಯಾವುದು? ದಿ ಚೇರ್ಮನ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ ವಿಚ್ ಹ್ಯಾಡ್ ದಿ ಟಾಸ್ಕ್ ಟು ಪ್ರಿಪೇರ್ ದಿ ಡ್ರಾಫ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಡ್ರಾಫ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಯಾರು ಗೊತ್ತಿದೆ ಅಲ್ವಾ? ಬಿ ಆರ್ ಅಂಬೇಡ್ಕರ್ ಬಗ್ಗೆ ನಾವು ಇನ್ನೇನು ತಿಳ್ಕೊಬೇಕು ಅಂತಂದರೆ, ಫಸ್ಟ್ ಯಾವ ಪ್ರೊವಿಷನಿಂದ ಸೆಲೆಕ್ಟ್ ಆಗಿರ್ತಾರೆ ಅಂತಂದರೆ ಬೆಂಗಾಲಿಂದ ಸೆಲೆಕ್ಟ್ ಆಗಿರ್ತಾರೆ. ಅದಾದಮೇಲೆ ಆಫ್ಟರ್ ಪಾರ್ಟಿಷನ್ ಆದಮೇಲೆ ಎಲ್ಲಿಂದ ಸೆಲೆಕ್ಟ್ ಆಗ್ತಾರೆ ಅಂದರೆ ಬಾಂಬೆಯಿಂದ ಸೆಲೆಕ್ಟ್ ಆಗ್ತಾರೆ. ಸೊ ದಿಸ್ ಆರ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಇವ್ರನ್ನ ಫಾದರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತಾನು ನಾವು ಕರಿತೀವಿ. ಆಯಿತಾ? ಸೊ ಇದಾದಮೇಲೆ ಡ್ರಾಫ್ಟಿಂಗ್ ಕಮಿಟಿ ಆದಮೇಲೆ ಡ್ರಾಫ್ಟಿಂಗ್ ಕಮಿಟಿಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದು ನೆಕ್ಸ್ಟ್ ಕ್ವಶನಲ್ಲಿ ನೋಡೋಣ. ಹೂ ಅಮಾಂಗ್ ದಿ ಫಾಲೋಯಿಂಗ್ ವಾಸ್ ನಾಟ್ ಅ ಮೆಂಬರ್ ಆಫ್ ಡ್ರಾಫ್ಟಿಂಗ್ ಕಮಿಟಿ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಹೂ ಅಮಾಂಗ್ ದಿ ಫಾಲೋಯಿಂಗ್ ವಾಸ್ ನಾಟ್ ದ ಮೆಂಬರ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯಾರ್ಯಾರಲ್ಲ? ಸೊ ನಮ್ಗೆ ಗೊತ್ತು. ಸೊ 7 ಮೆಂಬರ್ಸ್. ಎಷ್ಟು ಜನ ಇದ್ದಾರೆ ಡ್ರಾಫ್ಟಿಂಗ್ ಕಮಿಟಿಲಿ? 7 ಮೆಂಬರ್ಸ್ ಇದ್ದಾರೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಈ ಆಪ್ಷನ್ಸಲ್ಲಿ ಕೊಟ್ಟಿರೋದ್ರಲ್ಲಿ ಯಾರು ಇಲ್ಲ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡಬೇಕು. ಅಂದರೆ ಸಾಹೇಬ್ ಮೊಹಮ್ಮದ್ ಸಬ್ದುಲ್ಲಾ ಅನ್ನೋರಿದ್ರು, ಎನ್ ಗೋಪಾಲಸ್ವಾಮಿ ಅಯ್ಯಂಗರ್ ಅವರು ಇದ್ದರು, ಡಾಕ್ಟರ್ KM ಮುನ್ಸಿ ಅವರು ಇದ್ದರು, ಬಟ್ ಆಡ್ ಒನ್ ಔಟ್ AV ತಕ್ಕರ್ ಅನ್ನೋರು ಇರಲಿಲ್ಲ. ಸೊ ಈ ಆಪ್ಷನ್ ಆಗುತ್ತೆ. ನೆಕ್ಸ್ಟು ಯಾರ್ಯಾರಿದ್ರು ಅಂತಂದರೆ BL ಮಿತ್ತಲ್. ರಿಪ್ಲೇಸ್ ಯಾರಿಂದ ಆದರು ಅಂದರೆ N ಮಾಧವ ರಾವ್. ಅದಾದಮೇಲೆ DP ಕೈತಾನ್ ರಿಪ್ಲೇಸ್ಡ್ ಬೈ TT ಕೃಷ್ಣಮಾಚಾರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. The printed records of the Constituent Assembly discussion were compiled into how many volumes? So Constitution Assembly ಎಷ್ಟು ವಾಲ್ಯೂಮ್ ಕಂಪೈಲ್ ಆಗಿತ್ತು ಅಂತಂದರೆ 12 ಅಲ್ವಾ? 10 ಕೊಟ್ಟಿದ್ದಾರೆ, 11 ಕೊಟ್ಟಿದ್ದಾರೆ, 9 ಕೊಟ್ಟಿದ್ದಾರೆ, ಬಟ್ ಆಗಿದ್ದಿಷ್ಟು 12. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. On which date did the Constituent Assembly given the third reading of the Constitution? So ಥರ್ಡ್ ರೀಡಿಂಗ್ ಅಂದ್ರೇನು? ಫೈನಲ್ ರೀಡಿಂಗ್ ಅಲ್ವಾ? ಫೈನಲ್ ರೀಡಿಂಗ್ ಯಾವಾಗಾಯಿತು ನಮ್ಗೆ ಗೊತ್ತು. 26 ನವೆಂಬರ್ 1949 ಫೈನಲ್ ರೀಡಿಂಗ್ ಆಗಿದ್ದು. ಇದು ಫೈನಲ್ ರೀಡಿಂಗ್ ಆಗಿದ್ದು. ಇವತ್ತು ಈ ದಿವಸ ನಾವೇನು ಮಾಡಿದ್ವಿ ಅಂದರೆ ನಾವು ಕಾನ್ಸ್ಟಿಟ್ಯೂಷನ್ನ ಅಡಾಪ್ಟ್ ಮಾಡ್ಕೊಂಡ್ವಿ. ಎನ್ಫೋರ್ಸ್ ಯಾವಾಗಾಯಿತು ಅಂದರೆ 26 Jan 1950. ಸೊ ನಾನು ನಿಮ್ಗೆ ಹೇಳಿದೆ, ಲೈಕ್ ಅವತ್ತೇ ಯಾಕೆ ನಾವು ಎನ್ಫೋರ್ಸ್ ಮಾಡ್ಕೊಂಡಿಲ್ಲ ಅಂತಂದರೆ, ಒಂದು ಹೊಸ ಮನೆ ಕಟ್ಟಿದ್ದೀವಿ ಅಂತಂದರೆ ಅದೊಂದು ಗುರುಪ್ರವೇಶಕ್ಕೆ ಸ್ಪೆಷಲ್ ಡೇ ಇಟ್ಕೊಂಡು ಹೋಗ್ತೀವಿ. ಸೊ 26 Jan 1950 ಯಾಕೆ ಸ್ಪೆಷಲ್ ಅಂತಂದರೆ 26 Jan 1930 ಪೂರ್ಣ ಸ್ವರಾಜ್ ಅನ್ನೋ ಪೂರ್ಣ ಸ್ವರಾಜಲ್ಲಿ ನಾವು 26 Jan 1930 ಲಾಹೋರ್ ಸೆಷನಲ್ಲಿ ನಮಗೆ ಪೂರ್ಣ ಸ್ವರಾಜ್ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ವಿ. ಆ ನೆನಪಿಗೋಸ್ಕರ ನಾವು 26 Jan 1950 ನಾವೇನು ಮಾಡಿದ್ವಿ, ಎನ್ಫೋರ್ಸ್ ಮಾಡ್ಕೊಂಡ್ವಿ ನಮ್ಮ ಕಾನ್ಸ್ಟಿಟ್ಯೂಷನ್ನ. ಸೊ ಅಷ್ಟೇನಾ? ಥರ್ಡ್ ರೀಡಿಂಗ್ ಬಗ್ಗೆ ಗೊತ್ತಾಯಿತು. ಯಾವತ್ತಾಗಿತ್ತು? 26 ನವೆಂಬರ್ 1949. ಹಾಗಾದರೆ ಫಸ್ಟ್ ರೀಡಿಂಗ್ ಸೆಕೆಂಡ್ ರೀಡಿಂಗ್ ಬಗ್ಗೆನೂ ತಿಳ್ಕೊಬೇಕಲ್ವ. ಈಗ ಫಸ್ಟ್ ರೀಡಿಂಗ್ ಯಾವಾಗಾಯಿತು? ಫಸ್ಟ್ ರೀಡಿಂಗ್ ಬಂದು 4th ನವೆಂಬರ್ 1948 17th ಅಕ್ಟೋಬರ್ 1948 ತನಕ ಆಗುತ್ತೆ. ಸೆಕೆಂಡ್ ರೀಡಿಂಗ್ ಯಾವಾಗಾಯಿತು ಅಂದರೆ 15th ನವೆಂಬರ್ 1948 17th ಅಕ್ಟೋಬರ್
1949 ತನಕ ಆಗುತ್ತೆ. ಇದು ಅಕ್ಟೋಬರ್. ಸೊ ಇಲ್ಲಿ ಇನ್ ಡೀಟೇಲ್ ಆಗಿ ಫಸ್ಟ್ ರೀಡಿಂಗ್ ಯಾವಾಗ ಸ್ಟಾರ್ಟ್ ಆಯಿತು, ಸೆಕೆಂಡ್ ರೀಡಿಂಗ್ ಯಾವಾಗ ಸ್ಟಾರ್ಟ್ ಆಯಿತು, ಮತ್ತು ಥರ್ಡ್ ರೀಡಿಂಗ್ ಯಾವಾಗ ಆಯಿತು ಅನ್ನೋದು ನೋಡಿದ್ವಿ. ಈಗ ನೆಕ್ಸ್ಟ್ ಕ್ವಶನ್ ಯಾವ್ದು ನೋಡ್ತೀವಿ ಅಂತಂದರೆ, ದ ಕಾನ್ಸ್ಟಿಟ್ಯೂಷನ್ ವಾಸ್ ಡ್ರಾಫ್ಟೆಡ್ ಇನ್ 1947 by how many representatives of different castes, regions, religions, gender, etc. ಸೊ ಎಷ್ಟು ಜನದಿಂದ ಆಯಿತು? ಆಪ್ಷನ್ 299 ಅಲ್ವಾ? ಫಸ್ಟ್ ಸ್ಟಾರ್ಟಿಂಗ್ ಎಷ್ಟು ಜನ ಇದ್ರು? 3, 8, 9. ಅದರಲ್ಲಿ ಹೇಗೆ ಯಾವ ಥರ ಡಿವೈಡ್ ಆಗಿತ್ತು? 2, 9, 6 ಇಂಡಿಯಾದಿಂದ ಬಂದಿತ್ತು. 93 ಮುಸ್ಲಿಂ ಕಮ್ಯುನಿಟೀಸು, ಸಿಖ್ ಮತ್ತು ಜನರಲ್. ಸೊ 10 lakh ಪೀಪಲ್ಗೆ 1 seat. Okay, 7th question. The constitution was drafted in 1947 by how many representatives of different castes, regions, religions, genders, etc. ಸೊ ನಮಗೆ ಗೊತ್ತಿದೆ ಅಲ್ವಾ? ಸೊ ಫಸ್ಟು ಇದ್ರ ಕಾನ್ಸೆಪ್ಟ್ ತಿಳ್ಕೊಳ್ಳೋಣ. 389 ಟೋಟಲ್ ಆಗಿದ್ದಿದ್ದು. ಅದಾದಮೇಲೆ 296 ಬ್ರಿಟಿಷ್ ಇಂಡಿಯಾ ಬಂತು. 93 ನಾಮಿನೇಟೆಡ್ ಬಂತು. ಸೊ ನಾವು ಎಲೆಕ್ಷನ್ ಎಷ್ಟು ಕಮ್ಯುನಿಟೀಸ್ ಮೇಲೆ ಡಿವೈಡ್ ಆಗಿತ್ತು ಸೀಟ್ಸು ಅಂತಂದರೆ, ಒಂದು ಮುಸ್ಲಿಮ್ಸು, ಸಿಕ್ಕು, ಆಮೇಲೆ ಜನರಲ್. ಸೊ 10 lakh ಪೀಪಲ್ಗೆ 1 seat ಅಂದರೆ ಒಬ್ಬರು ರೆಪ್ರೆಸೆಂಟೇಟಿವ್ಸ್ನ ಕಳಿಸಿದ್ವಿ ನಾವು. ಸೊ ಟೋಟಲಾಗಿ ಎಷ್ಟು ಬರುತ್ತೆ ಅಂತಂದರೆ, ಮುಸ್ಲಿಮ್ಸ್ ಲೀಗ್ ಅವರು ಈಚೆ ಹೋದ್ಮೇಲೆ 299 ಟೋಟಲ್ ಸೀಟ್ಸ್ ಆಗುತ್ತೆ. ಸೊ ಆನ್ಸರ್ ಎಷ್ಟಾಗುತ್ತೆ ಅಂದರೆ 299. ನೆಕ್ಸ್ಟ್ ಕ್ವಶನ್. ಹೂ ಅಮಾಂಗ್ ದಿ ಫಾಲೋಯಿಂಗ್ ವಾಸ್ ದಿ ಪ್ರೆಸಿಡೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ? ಪ್ರೆಸಿಡೆಂಟ್ ಗೊತ್ತಲ್ವಾ? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸೊ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಪ್ರೆಸಿಡೆಂಟು. ಟೆಂಪರವರಿ ಪ್ರೆಸಿಡೆಂಟ್ ಆಗಿ ಯಾರಾಗಿದ್ರು? 9th ಡಿಸೆಂಬರ್ 1946 ಫಸ್ಟ್ ಮೀಟಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಯ್ತಲ್ವಾ? ಫಸ್ಟ್ ಮೀಟಿಂಗ್ ಆಯಿತು. ಆವಾಗ ಟೆಂಪರರಿ ಪ್ರೆಸಿಡೆಂಟ್ ಸಚ್ಚಿದಾನಂದ ಸಿನ್ಹಾ. ಸೊ ಸಚ್ಚಿದಾನಂದ ಸಿನ್ಹಾ ಅವರು ಟೆಂಪರವರಿ ಪ್ರೆಸಿಡೆಂಟ್ ಆಗಿದ್ದರು. ಸೊ ಅದಾದಮೇಲೆ ಪ್ರೆಸಿಡೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಯಾರು ಎಲೆಕ್ಟ್ ಆಗಿದ್ದು ಅಂತಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸೊ ಹೋಪ್ ಇದು ಅರ್ಥ ಆಗಿದೆ ನಿಮಗೆ. ನೆಕ್ಸ್ಟ್, ಬಿಫೋರ್ ದಿ ಫಾರ್ಮಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯನ್ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ವಾಸ್ ಪ್ರಪೋಸ್ಡ್ ಬೈ ಡ್ಯಾಶ್ ಇನ್ 1946. ಸೊ ರಿಪೀಟೆಡ್ ಕ್ವಶನ್ಸ್ ಆಗಿದೆ ನೋಡಿ ಇಲ್ಲಿ. ಇಲ್ಲಿ ನೆಹರು ಅವರು ಬರ್ತಾರೆ ಆನ್ಸರ್. ನೆಕ್ಸ್ಟ್, ಹೂ ಈಸ್ ದಿ ಪಾಪ್ಯುಲರ್ ಫಾರ್ ಡಿಸೈನಿಂಗ್ ದಿ ಇಂಡಿಯನ್ ಫ್ಲ್ಯಾಗ್? ಇಂಡಿಯನ್ ಫ್ಲ್ಯಾಗ್ನ ಯಾರು ಡಿಸೈನ್ ಮಾಡಿದ್ದು? ಪಿಂಗಾಲಿ ವೆಂಕಯ್ಯ ಅವರಲ್ವಾ? ಸೊ ಅದಾದಮೇಲೆ ಇಂಡಿಯನ್ ಫ್ಲ್ಯಾಗಿಂದು ಲೆಂತ್ ಇಷ್ಟು ವಿಡ್ತ್ ರೇಷಿಯೋ ತಿಳ್ಕೊಂಡಿರಿ, ಕೇಳೋ ಚಾನ್ಸಸ್ ಇರುತ್ತೆ. ಲೆಂತ್ ಇಷ್ಟು ವಿಡ್ತ್ ರೇಷಿಯೋ ಎಷ್ಟಿದೆ ಅಂತಂದರೆ 3:. ನೆಕ್ಸ್ಟ್ ಕ್ವಶನ್. ವೆನ್ ವಾಸ್ ಜನಗಣಮನ ಅಫಿಷಿಯಲಿ accepted as the national anthem of India by the Constituent Assembly? ಸೊ ಜನಗಣಮನ ನ್ಯಾಷನಲ್ ಆ್ಯಂಥಮ್ ಆಗಿ ಎಕ್ಸೆಪ್ಟ್ ಯಾವಾಗಾಯಿತು ಅಂತಂದರೆ ಯಾವಾಗಾಯಿತು? 24th Jan 1950. ನಾನು ನಿಮ್ಗೆ ಅವತ್ತು ಟೈಮ್ ಲೈನ್ ಬಗ್ಗೆ ಹೇಳಿದ್ದೀನಲ್ವಾ, ನನ್ನ ಕ್ಲಾಸಸ್ಸಲ್ಲಿ ಟೈಮ್ ಲೈನ್ ಬಗ್ಗೆ ಹೇಳಿದ್ದೀವಿ. ಫಸ್ಟ್ ನಾವು ಏನು ಅಡ್ಯಾಪ್ಟ್ ಮಾಡ್ಕೊಂಡ್ವಿ ಅಂತಂದರೆ ನ್ಯಾಷನಲ್ ಫ್ಲ್ಯಾಗ್ ಬಂದು ನಾವು ಯಾವತ್ತು ತೊಗೊಂಡ್ವಿ ಅಂತಂದರೆ 22nd July 1947 ತೊಗೊಂಡ್ವಿ. ಅಂದರೆ ಬಿಫೋರ್ 15th August 1947 ಮುಂಚೆನೇ ನಾವೇನು ಮಾಡಿದ್ವಿ ಅಂತಂದರೆ ನ್ಯಾಷನಲ್ ಫ್ಲ್ಯಾಗ್ನ ತೊಗೊಂಡ್ವಿ. ಯಾಕಂದರೆ ಇಂಡಿಪೆಂಡೆನ್ಸ್ ಡೇ ದಿವಸ ಆ ಫ್ಲ್ಯಾಗ್ನ ನಮ್ಮ ಕೈಯಲ್ಲಿ ಇಟ್ಕೋಬೇಕು ಅನ್ನೋ ಒಂದೇ ರೀಸನ್ಗೋಸ್ಕರ 22nd July 1947 ನಾವು ನ್ಯಾಷನಲ್ ಫ್ಲ್ಯಾಗ್ನ ತೊಗೊಂಡ್ವಿ. ಅದಾದಮೇಲೆ ರಿಪಬ್ಲಿಕ್ ಡೇ 2 ದಿವಸದ ಹಿಂದೆ ನಾವು ಏನೇನು ಅಡಾಪ್ಟ್ ಮಾಡ್ಕೊಂಡ್ವಿ ಅಂದರೆ ನಾವು ಅಫಿಷಿಯಲಿ ನ್ಯಾಷನಲ್ ಆ್ಯಂಥಮು ಅಡಾಪ್ಟ್ ಮಾಡ್ಕೊಂಡ್ವಿ. ಅದಷ್ಟೇ ಅಲ್ಲ, ನ್ಯಾಷನಲ್ ಸಾಂಗ್ ಕೂಡ ನಾವು ಅಡಾಪ್ಟ್ ಮಾಡ್ಕೊಂಡ್ವಿ ಅವತ್ತು
ಗೊತ್ತಲ್ವಾ, ಒಂದೇ ಮಾತರಂ ಕೂಡ ನಾವು ಅಡಾಪ್ಟ್ ಮಾಡ್ಕೊಂಡ್ವಿ. ಸೊ ಸೊ ಇದು ಈ ಕ್ವಶನ್ಗೆ ಇಷ್ಟು ಡೀಟೇಲ್ಸ್ ಸಾಕಾಗುತ್ತೆ. ನೆಕ್ಸ್ಟ್ ಬಂದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಬಿಕೇಮ್ ದಿ ಡ್ಯಾಶ್ ಇನ್ ದಿ ಫಸ್ಟ್ ಕ್ಯಾಬಿನೆಟ್ ಆಫ್ ದಿ ಇಂಡಿಪೆಂಡೆಂಟ್ ಇಂಡಿಯಾ. ಸೊ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಫಸ್ಟ್ ಕ್ಯಾಬಿನೆಟ್ ಆಫ್ ದಿ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಏನಾಗಿದ್ರು ಅಂದರೆ ಎಜುಕೇಷನ್ ಮಿನಿಸ್ಟರ್ ಅಲ್ವಾ, ಎಜುಕೇಷನ್ ಮಿನಿಸ್ಟರ್. ಲಾ ಮಿನಿಸ್ಟರ್ ಯಾರಾಗಿದ್ರು? ಅಂಬೇಡ್ಕರ್ ಅವರಾಗಿದ್ರು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಹೂ ವಾಸ್ ದ ಫಸ್ಟ್ ಟು ಗಿವ್ ದಿ ಐಡಿಯಾ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ ಇಂಡಿಯಾ. ಸೊ ಫಸ್ಟ್ ಐಡಿಯಾ ಯಾರು ಕೊಟ್ಟಿದ್ದು ಅಂತ ನಾವು ಮಾತಾಡಿದೀವಿ. ಫಸ್ಟ್ ಐಡಿಯಾ ನಾವು ಯಾರು ಕೊಟ್ಟಿದ್ದು ಅಂತ ಮಾತಾಡಿದೀವಿ ಅಂತಂದ್ರೆ MN ರಾಯ್ ಅಲ್ವಾ. ಯಾರು ಇವರು ಫೌಂಡರ್ ಆಫ್ ದಿ ಕಮ್ಯುನಿಸ್ಟ್ ಪಾರ್ಟಿ. ಸೊ ಇವ್ರ ಐಡಿಯಾದಿಂದನೇ ದ ಫಸ್ಟ್ ಐಡಿಯಾ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಬಂದಿದ್ದು ನಮಗೆ. ಫಸ್ಟ್ ಡಿಮ್ಯಾಂಡ್ ಮಾಡಿದ್ದು ಯಾರು ಅಂದರೆ MN ರಾಯ್. ಯಾವತ್ತು ಮಾಡಿದ್ರು ಇದನ್ನ ಅಂತ ಅಂದರೆ 1934 ಮಾಡಿದ್ರು. ನೆಕ್ಸ್ಟ್ ಹೋಗೋಣ. ವೆನ್ ವಾಸ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಡಾಪ್ಟೆಡ್? ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವಾಗ ಅಡಾಪ್ಟ್ ಮಾಡ್ಕೊಂಡ್ವಿ ನಾವು? ಆನ್ 26 ನವೆಂಬರ್ 1949. ಎನ್ಫೋರ್ಸ್ ಯಾವಾಗ ಆಗಿದ್ದು? 26 ಜಾನ್ 1950. ಹೂ ವಾಸ್ ದ ಡೆಪ್ಯೂಟಿ ಚೇರ್ಮನ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ? ಡೆಪ್ಯೂಟಿ ಚೇರ್ಮನ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಯಾರು ಅಂದರೆ ವೈಸ್ ಪ್ರೆಸಿಡೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಯಾರು ಅಂದರೆ HC ಮುಖರ್ಜಿ. ಇವರೊಬ್ಬರೇನಾ? ಅಲ್ಲ, ಇನ್ನೊಬ್ರು ಇದಾರಲ್ವಾ, ಯಾರು ಅವ್ರ ಹೆಸರು? ರೈಟ್, VT ಕೃಷ್ಣಮಾಚಾರಿ. 16th. ನೆಕ್ಸ್ಟ್ ಕ್ವಶನ್. 1947 who was the only female cabinet minister in the government led by Jawaharlal Nehru? Only female. ಸೊ ಇದು ಯಾವಾಗ್ಲೂ ಗ್ಯಾಪ್ನ ಇಟ್ಕೊಳ್ಳಿ. ಓನ್ಲಿ ಫೀಮೇಲ್ ಅಂತ ಕೇಳಿದ ತಕ್ಷಣ ರಾಜ್ಕುಮಾರಿ ಹರ್ಮಿತ್ ಕೌರ್. ಸೊ ಇನ್ನೊಂದ್ಸತಿ ಓದ್ತೀರಿ, ಇನ್ನೊಂದ್ಸತಿ ರಿಕಾಲ್ ಮಾಡೋಣ. ಇದು ಇನ್ 1947 ಹೂ ವಾಸ್ ದಿ ಓನ್ಲಿ ಫೀಮೇಲ್ ಕ್ಯಾಬಿನೆಟ್ ಮಿನಿಸ್ಟರ್ ಇನ್ ದಿ ಗೌರ್ಮೆಂಟ್ ಲೆಡ್ ಬೈ ಜವಾಹರ್ಲಾಲ್ ನೆಹರು. ರಾಜ್ಕುಮಾರಿ ಅಮೃತ್ ಕೌರ್. ಓಕೆ. Who was the first foreign minister of independent India? First foreign minister of independent India ಯಾರು? ಸೊ ಬಲ್ದೇವ್ ಸಿಂಗ್ ಇದೆ, VV ಗಿರಿ ಇದೆ, ಮತ್ತು ಜವಾಹರ್ಲಾಲ್ ನೆಹರು ಅವರಿದ್ದಾರೆ, ಡಾಕ್ಟರ್ S ರಾಧಾಕೃಷ್ಣನ್ ಇದೆ. ಸೊ ಗೊತ್ತಿದೆ ಅಲ್ವಾ, ಫಸ್ಟ್ ಫಾರಿನ್ ಮಿನಿಸ್ಟರ್ ಯಾರಿದ್ದಾರೆ ಅಂದರೆ ಜವಾಹರ್ಲಾಲ್ ನೆಹರು ಅವರು ಇದ್ದಾರೆ. ಫಸ್ಟ್ ಫಾರಿನ್ ಮಿನಿಸ್ಟರ್ ಯಾರು ಅಂತ ಅಂದರೆ ನೆಹರು ಅವರು. ಸೊ ಈ ಕರೆಂಟ್ ಫಾರಿನ್ ಮಿನಿಸ್ಟರ್ ಯಾರು? ಇದನ್ನು ಕೂಡ ನೀವು ತಿಳ್ಕೊಂಡು ಹೋಗಿರ್ಬೇಕು ಎಕ್ಸಾಮ್ಸ್ಗೆ. ನೆಕ್ಸ್ಟ್, when did the Constituent Assembly adopt the Indian national flag? ಸೊ ನಾನು ಆಗಲೇ ಹೇಳ್ದಲ್ವಾ, ಇಂಡಿಯನ್ ನ್ಯಾಷನಲ್ ಫ್ಲಾಗ್ ನಾವು ಯಾವಾಗ ಅಡಾಪ್ಟ್ ಮಾಡ್ಕೊಂಡ್ವಿ ಅಂದರೆ 22nd July 1947. Which of the following statements regarding Indian Constitution is correct? ಸೊ ಸ್ಟೇಟ್ಮೆಂಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕರೆಕ್ಟ್ ಕೇಳಿದ್ದಾರೆ. ಯಾವಾಗ್ಲೂ ಕನ್ಫ್ಯೂಸ್ ಆಗ್ತೀವಿ. ನಾವಿಲ್ಲಿ ಕ್ವಶನ್ ಓದ್ಬೇಕಾದ್ರೆ ಕರೆಕ್ಟ್ ಅಂತ ಓದಿರ್ತೀವಿ, ಅದಾದಮೇಲೆ ನಾವು ಕನ್ಫ್ಯೂಸ್ ಆಗಿ ಇಲ್ಲಿ ಬೇರೆ ಒಂದು ಆಪ್ಷನ್ಸ್ನ ನಾವು ಟಿಕ್ ಮಾರ್ಕ್ ಮಾಡ್ಬಿಟ್ಟು ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಈ ಕ್ವಶನಲ್ಲಿ ಆಪ್ಷನ್ ಎ, ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಮೆನಿ ಕಾನ್ಸ್ಟಿಟ್ಯೂಷನ್. ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಮೆನಿ ಕಾನ್ಸ್ಟಿಟ್ಯೂಷನ್ ಅಲ್ವಾ. ಇಟ್ಸ್ ಲೈಕ್ 10 ಡಿಫ್ರೆಂಟ್ ಕಂಟ್ರೀಸ್, ಮೇಜರ್ ಕಂಟ್ರೀಸಿಂದ ನಾವು ತೊಗೊಂಡಿದ್ದೀವಿ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದಿ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್. ನಿಮ್ಗೆ ಇಲ್ಲೊಂದು ಟ್ರಿಕ್ ಕೇಳ್ಕೊಡ್ತೀನಿ. ಯಾವಾಗ್ಲೂ ಎಕ್ಸ್ಟ್ರೀಮ್ ನೆಗೆಟಿವಿಟಿ, ಎಕ್ಸ್ಟ್ರೀಮ್ ಪಾಸಿಟಿವಿಟಿ ಅಂದರೆ ಎಕ್ಸ್ಟ್ರೀಮ್ ವರ್ಲ್ಡೇನೆ ಆಪ್ಷನ್ಸು ತಪ್ಪಾಗಿರುತ್ತೆ. ಕಂಪ್ಲೀಟ್ಲಿ ಅಂದರೆ ಕಾನ್ಸ್ಟಿಟ್ಯೂಷನ್ ಇಂದ ತಗೊಂಡಿದೀವಾ, ಸೊ ಈ ಆಪ್ಷನ್ಗೂ ಎರಡಕ್ಕೂ ಕಾಂಟ್ರಾಡಿಕ್ಟ್ ಆಗ್ತಾ ಇದೆಯಾ? ಸೊ ಇಲ್ಲಿ ಕಂಪ್ಲೀಟ್ಲಿ ಅನ್ನೋದಿದೆ ಅಂದರೆ ಇದು ಒಂದು ಎಕ್ಸ್ಟ್ರೀಮ್ ವರ್ಡ್. ಯಾವಾಗ್ಲೂ ಎಕ್ಸ್ಟ್ರೀಮ್ ವರ್ಡ್ ಬಂದರೆ ಫಿಕ್ಸ್ ಆಗಿ ಆ ಆಪ್ಷನ್ ಆಗಿರಲ್ಲ, ಎಕ್ಸ್ಟ್ರೀಮ್ ವರ್ಡ್ ಇರಬಾರ್ದು. ಸೊ ಕಂಪ್ಲೀಟ್ಲಿ ಇಲ್ಲಿ ಎಕ್ಸ್ಟ್ರೀಮ್ ವರ್ಡ್ ಇದೆ. ಅದಾದಮೇಲೆ ಇಟ್ ಇಸ್ ಮೇಡ್ ಓನ್ಲಿ ಆನ್ ದಿ ಬೇಸಿಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ಇಲ್ಲೂ ಕೂಡ ಯಾವ ವರ್ಡ್ ಇದೆ? ಓನ್ಲಿ. ಇದು ಕೂಡ ಎಕ್ಸ್ಟ್ರೀಮ್, ಇದು ಅದು ಅಲ್ಲಿಂದ ಮಾತ್ರ ಅಂತ ನಮಗದು ಮೀನಿಂಗ್ ಕೊಡ್ತಿರುತ್ತೆ. ಸೊ ಅದು ಆಪ್ಷನ್ಸು ಆಗಿರಲ್ಲ. ಅದಾದಮೇಲೆ ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಕೆನಡಾ. ಇಲ್ಲೂ ಅಷ್ಟೇ ನೋಡಿ, ಕಂಪ್ಲೀಟ್ಲಿ ಎಕ್ಸ್ಟ್ರೀಮ್ ವರ್ಡ್ ಇದೆ. ಸೊ ಈ ಕ್ವಶನಲ್ಲಿ ಹೇಗೆ ನೋಡ್ಕೋಬೇಕು ಅಂತಂದರೆ ಇದ್ರದ್ದು ಆನ್ಸರು ಆಪ್ಷನ್ ಎ ಆಗುತ್ತೆ. ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಮೆನಿ ಕಾನ್ಸ್ಟಿಟ್ಯೂಷನ್. ಅದಾದಮೇಲೆ ನಾವು ಬ್ರಿಟಿಷ್ ಕಾನ್ಸ್ಟಿಟ್ಯೂಷನಿಂದ ಏನೇನು ತೊಗೊಂಡಿದ್ದೀವಿ ಅಂತಲೂ ನೋಡ್ಕೋಬೇಕು.
ಅದಾದಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟಿಂದ ಏನೇನು ತೊಗೊಂಡಿದ್ದೀವಿ ಅಂತ ನೋಡ್ಕೋಬೇಕು. ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935ಇಂದ. ಅದಾದಮೇಲೆ ಕೆನಡಾದಿಂದ ನಾವು ಏನೇನು ತೊಗೊಂಡಿದ್ದೀವಿ ಅಂತ ಕೂಡ ನಾವು ನೋಡಬೇಕು. ಬ್ರಿಟಿಷ್ ಕಾನ್ಸ್ಟಿಟ್ಯೂಷನಿಂದ ನಾವು ಏನೇನು ತೊಗೊಂಡಿದ್ದೀವಿ ನಾನು ನಿನಗೆ ನನ್ನ ಕ್ಲಾಸಸಲ್ಲಿ ನಿಮ್ಗೆ ಹೇಳೇ ಇದ್ದೀನಿ. ನಾನು ಎಕ್ಸಾಂಪಲ್ ಏನು ತೊಗೋಬೇಕು ಅಂತಂದರೆ ಪಾರ್ಲೆ ಬಿಸ್ಕೆಟ್ ಪ್ರೈಸ್. ಸೊ ಇದರಲ್ಲಿ ಪಿ ಎ ಅಂತಂದರೆ ಏನು? ಇದರಲ್ಲಿ ಪಿ ಎ ಅಂತಂದರೆ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ನಮೆಂಟ್. ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ನಮೆಂಟ್ ಅಂತಂದರೆ ಏನಂತಂದರೆ, ಸೊ ಒಂದು ಲೈಕ್ ಪಿ ಎಮ್ ಇರ್ತಾರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ತಾರೆ, ಮತ್ತು ಸಿ ಎಮ್ ಇರ್ತಾರೆ. ಈ ಥರ ಡಿವೈಡ್ ಆಗಿರೋದನ್ನ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ನಮೆಂಟ್ ಅಂತ ಹೇಳ್ತೀವಿ. ಆರ್ ಅಂತ ಅಂದರೆ ರೂಲ್ ಆಫ್ ಲಾ. ಅಂದರೆ ಲಾ ಅನ್ನೋದು ಕಿಂಗು. ರೂಲ್ ಆಫ್ ಲಾ ಅಂತಂದರೆ ಲಾ ಈಸ್ ಅ ಕಿಂಗ್. ರೂಲ್ ಆಫ್ ಲಾ. ಎಲ್ ಇ ಅಂತ ಅಂದರೆ ಲೆಜಿಸ್ಲೇಚರ್ ಬಗ್ಗೆ ಹೇಳುತ್ತೆ. ಬಿ ಎ ಅಂತ ಅಂದರೆ ಬೈಕ್ಯಾಮರಲಿಸಮ್ ಅಂತಂದರೆ ಏನು? ರಾಜ್ಯಸಭಾ ಮತ್ತು ಲೋಕಸಭಾ ಎರಡೂ ಇರೋದ್ರಿಂದ ಅದು ಬೈಕ್ಯಾಮರಲಿಸಮ್. ಎಸ್ ಸಿ ಅಂತ ಅಂದರೆ ಸಿಂಗಲ್ ಸಿಟಿಜನ್ಶಿಪ್. ಡ್ಯುಯಲ್ ಅಲ್ಲ, ಸಿಂಗಲ್ ಸಿಟಿಜನ್ಶಿಪ್ ಇರುತ್ತೆ. ಅದಾದಮೇಲೆ ಪಿ ಆರ್ ಅಂತ ಅಂದರೆ ಪ್ರೊರೋಗೇಟಿವ್ ರಿಟ್ಸ್ ಅನ್ನೋದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಫಂಡಮೆಂಟಲ್ ರೈಟ್ಸಲ್ಲಿ ನೋಡ್ತೀವಿ ರಿಟ್ಸ್. ಸೊ ಆಯಿತಾ, ಇದು ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಆಯಿತು. ಕೆನಡಾದಿಂದ ನಾನು ಏನೇನು ತೊಗೊಂಡಿದ್ದೀನಿ, ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಕೆನಡಾ ಅಂತಂದರೆ ಸ್ಟ್ರಾಂಗ್ ಸೆಂಟರ್. ಕೆನಡಾ ಅಂತಂದರೆ ಸೆಂಟರ್ ಅನ್ನೋದು ಗ್ಯಾಪ್ನಲ್ಲಿ ಇರಬೇಕು. ಸೊ ಕೆನಡಾದಿಂದ ನಾವು ಏನೇನು ತೊಗೊಂಡಿದ್ದೀವಿ ಅಂತಂದರೆ ಫೆಡರೇಷನ್ ವಿತ್ ಸ್ಟ್ರಾಂಗ್ ಸೆಂಟರ್, ಅದಾದಮೇಲೆ ರೆಸಿಡ್ಯೂಯಲ್ ಪವರ್, ಅಪಾಯಿಂಟ್ಮೆಂಟ್ಸ್ ಆಫ್ ಗವರ್ನರ್, ಸೊ ಇದೆಲ್ಲ ನಾವು ಎಲ್ಲಿಂದ ತೊಗೊಂಡಿದ್ದೀವಿ ಅಂತಂದರೆ ಕೆನಡಾದಿಂದ ತೊಗೊಂಡಿದ್ದೀವಿ. ಸೊ ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಕ್ವಶನ್, ಅಲ್ಲಿ ಬರೆದ್ಬಿಟ್ಟೆ. ದ ಟೋಟಲ್ ನಂಬರ್ ಆಫ್ ಆರ್ಟಿಕಲ್ಸ್ ಒರಿಜಿನಲಿ ಪ್ರೆಸೆಂಟ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡ್ಯೂರಿಂಗ್ ಇಟ್ಸ್ ಇಂಪ್ಲಿಮೆಂಟೇಷನ್ ಈಸ್. ಅಂದರೆ ಸ್ಟಾರ್ಟಿಂಗಲ್ಲಿ ಎಷ್ಟು ಆರ್ಟಿಕಲ್ಸ್ ಇತ್ತು? ಸೊ ಗೊತ್ತಲ್ವಾ ನಮಗೆ ಸ್ಟಾರ್ಟಿಂಗಲ್ಲಿ ಎಷ್ಟು ಆರ್ಟಿಕಲ್ಸ್ ಇತ್ತು? 395. ಆದಮೇಲೆ ಪಾರ್ಟ್ಸ್ ಎಷ್ಟಿತ್ತು ಅಂದರೆ 22 ಪಾರ್ಟ್ಸ್ ಇತ್ತು. ಸ್ಕೆಡ್ಯೂಲ್ಸ್ ಎಷ್ಟಿತ್ತು ಅಂದರೆ 8 ಸ್ಕೆಡ್ಯೂಲ್ಸ್ ಇತ್ತು. ಆಯಿತಾ? ಈಗ ನೆಕ್ಸ್ಟು ಅದಾದಮೇಲೆ ಒರಿಜಿನಲಿ ಈಗ ಎಷ್ಟಿದೆ ಅಂತ ನೋಡಬೇಕು. ಸೊ ಒರಿಜಿನಲಿ ಈಗ ನಮ್ಮದು 25 ಪಾರ್ಟ್ಸ್ ಆಗಿದೆ. ಸ್ಕೆಡ್ಯೂಲ್ಸ್ ಬಂದ್ಬಿಟ್ಟು 12 ಸ್ಕೆಡ್ಯೂಲ್ಸು ಇನ್ಕ್ರೀಸ್ ಆಗಿದೆ. ಆ 12 ಇನ್ಕ್ರೀಸ್ ಆಗಿದೆಯಲ್ಲ, ಯಾವುದ್ಯಾವುದಪ್ಪ ಅಂತಂದರೆ ಫಸ್ಟ್ನೇದು ಬಂದ್ಬಿಟ್ಟು ಲ್ಯಾಂಡ್ ರಿಫಾರ್ಮ್. ಯಾವ್ದ್ಯಾವ್ದು ಆ್ಯಡ್ ಮಾಡಿದ್ದೀವಿ ಅಂತಂದರೆ ಲ್ಯಾಂಡ್ ರಿಫಾರ್ಮ್ ಆ್ಯಡ್ ಮಾಡಿದ್ದೀವಿ. ಅದಾದಮೇಲೆ ಆ್ಯಂಟಿ ಡಿಫೆಕ್ಷನ್ ಲಾ ಆ್ಯಡ್ ಮಾಡಿದ್ದೀವಿ. ಅದಾದಮೇಲೆ ಪಂಚಾಯತ್ಸ್ ಆ್ಯಡ್ ಮಾಡಿದ್ದೀವಿ. ಅದಾದಮೇಲೆ ಮುನ್ಸಿಪಾಲ್ಟೀಸ್ ಆ್ಯಡ್ ಮಾಡಿದ್ದೀವಿ. ಸೊ ಲ್ಯಾಂಡ್ ರಿಫಾರ್ಮ್ ಬಂದು ಎಷ್ಟನೇ ಅಮೆಂಡ್ಮೆಂಟಲ್ಲಿ ಆ್ಯಡ್ ಮಾಡಿದ್ವಿ ಅಂತ ಅಂದರೆ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು 1951 ಆಯಿತು. ಸೊ ಆ್ಯಂಟಿ ಡಿಫೆಕ್ಷನ್ ಲಾ ಬಂದು ಯಾವಾಗ ಆಯಿತು ಅಂತಂದರೆ 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು 1985. ಪಂಚಾಯತ್ಸ್ ಯಾವಾಗ ಆಯಿತು ಅಂದರೆ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು 1992. ಮುನ್ಸಿಪಾಲ್ಟೀಸ್ ಯಾವಾಗ ಆಯಿತು ಅಂದರೆ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು 1993. ಸೊ 4 ಸ್ಕೆಡ್ಯೂಲ್ಸ್ ಎಕ್ಸ್ಟ್ರಾ ಆ್ಯಡ್ ಆಗಿದಲ್ವಾ? ಯಾವ್ದು ಅಂತಂದರೆ ಫಸ್ಟ್ನೇದೊಂದು ಲ್ಯಾಂಡ್ ರಿಫಾರ್ಮ್ಸು ಎಷ್ಟನೇ ಅಮೆಂಡ್ಮೆಂಟಿಂದ ನಾವು ಆ್ಯಡ್ ಮಾಡಿದ್ದೀವಿ ಅಂತಂದರೆ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟು 1951. ಅದಾದಮೇಲೆ ಆ್ಯಂಟಿ ಡಿಫೆಕ್ಷನ್ ಲಾ 52nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟು 1985. ಅದಾದಮೇಲೆ ಪಂಚಾಯತ್ಸ್ ಬಂದ್ಬಿಟ್ಟು 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟು 1992. ಮುನ್ಸಿಪಾಲ್ಟೀಸ್ 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟು 1993. ಸೊ
ಈ ಕ್ವಶನ್ಗೆ ಇಷ್ಟು ಇನ್ಫಾರ್ಮೇಷನ್ ಸಫಿಷಿಯೆಂಟು. ಈಗ ನೆಕ್ಸ್ಟ್ ಕ್ವಶನ್ ಹೂ ಹೆಡೆಡ್ ದಿ ಅಡ್ವೈಸರಿ ಕಮಿಟಿ ಫಂಡಮೆಂಟಲ್ ರೈಟ್ಸ್ ಮೈನಾರಿಟೀಸ್ ಆ್ಯಂಡ್ ಟ್ರೈಬಲ್ ಏರಿಯಾಸ್. ಸೊ ಫಂಡಮೆಂಟಲ್ ರೈಟ್ಸು ಮತ್ತು ಮೈನಾರಿಟೀಸ್ದು ಆ್ಯಂಡ್ ಟ್ರೈಬಲ್ ಏರಿಯಾಸ್ದು ಯಾರು ಹೆಡ್ ಆಗಿದ್ರು ಅಂತಂದರೆ ಗೊತ್ತಿರೋದು ನಮಗೆ, ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಸೊ ಇವ್ರ ಬಗ್ಗೆ ಅಷ್ಟೇ ತಿಳ್ಕೊಂಡ್ರೆ ಸಾಕಾ? ಸೊ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಅವ್ರದ್ದು ಯಾವ್ಯಾವ ಕಮಿಟಿದ ಹೆಡ್ ಆಗಿದ್ರು ಅಂತ ತಿಳ್ಕೊತಾ ಹೋಗೋಣ. ಫಸ್ಟ್ ನನ್ನ ಕ್ಲಾಸಲ್ಲಿ ನೀವು ನೋಡಿದರೆ ರಾಜೇಂದ್ರ ಪ್ರಸಾದ್ ಅವ್ರದ್ದು ಏನು ಗ್ಯಾಪ್ನ ಇಟ್ಕೋಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೊ ರಾಜೇಂದ್ರ ಪ್ರಸಾದ್ ಅವರು ನಮ್ಮದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಲಿ ಪ್ರೆಸಿಡೆಂಟ್ ಅಲ್ವಾ? ಸೊ ಪ್ರೆಸಿಡೆಂಟ್ ಅಂತಂದರೆ ಅವರು ಕಾರು ಓಡಿಸ್ತಿದ್ದಾರೆ ಅನ್ನೋ ನಾವು ತಿಳ್ಕೊಬೇಕು. ಕಾರು ಓಡಿಸಿದ್ದಾರೆ ಅಂತಂದರೆ ಸ್ಟೇರಿಂಗ್ ಯಾರ ಕೈಲಿ ಇರುತ್ತೆ? ರಾಜೇಂದ್ರ ಪ್ರಸಾದ್ ಅವ್ರ ಕೈಲೇ ಇರುತ್ತೆ. ಸೊ ಅದ್ರ ಮೇಲೆ ಪ್ರೊಸೀಜರ್ಸ್ ಎಲ್ಲ ಯಾರ ಕೈಲಿ ಇರುತ್ತೆ? ರಾಜೇಂದ್ರ ಪ್ರಸಾದ್ ಅವ್ರ ಕೈಲೇ ಇರುತ್ತೆ. ಸೊ ಫೈನಾನ್ಸ್ ಎಲ್ಲ ಯಾರು ಮೇಂಟೈನ್ ಮಾಡ್ತಾರೆ? ರಾಜೇಂದ್ರ ಪ್ರಸಾದ್ ಅವರೇ ಮೇಂಟೈನ್ ಮಾಡ್ತಾರೆ. ಸೊ ಯಾವ್ಯಾವ ಕಮಿಟಿಗೆ ರಾಜೇಂದ್ರ ಪ್ರಸಾದ್ ಅವ್ರದ್ದು ಬರುತ್ತೆ ಅಂತಂದರೆ ಸ್ಟೇರಿಂಗ್ ಕಮಿಟಿ, ಅದಾದಮೇಲೆ ಫೈನಾನ್ಸ್, ಅದಾದಮೇಲೆ ಅಡ್ಹಾಕ್ ನ್ಯಾಷನಲ್ ಫ್ಲ್ಯಾಗಿಂದು ಅಡ್ಹಾಕ್ ಕಮಿಟಿ ಕೂಡ ಹೆಡ್ಡು. ನೆಹರು ಅವ್ರದ್ದು ಹೇಗೆ ಗ್ಯಾಪ್ನ ಇಟ್ಕೋಬೇಕು ಅಂತಂದರೆ, ನೆಹರು ಅಂತಂದರೆ ಸೆಂಟರ್. ಸೊ ಸೆಂಟರ್ ಅಂದ್ಕೊಂಡ್ರೆ ಯೂನಿಯನ್ ಕಮಿಟಿದು ಯಾವ್ದು ಬರುತ್ತಲ್ಲ ಅದೆಲ್ಲ ನೆಹರು ಅಂಡರ್ ಬರುತ್ತೆ. ಸೊ ಯಾವ್ಯಾವ ಕಮಿಟಿ ಬರುತ್ತೆ ಅಂತಂದರೆ ಯೂನಿಯನ್ ಪವರ್, ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಸ್ಟೇಟ್ಸ್ ಕಮಿಟಿ ಕೂಡ. ಸೊ ಯೂನಿಯನ್ ಅಲ್ವಾ ಸ್ಟೇಟ್ಸ್ನ ನೋಡ್ಕೊಳ್ಳೋದು. ಸ್ಟೇಟ್ಸ್ ಕಮಿಟಿ to examine draft constitution. ಇದೆಲ್ಲ ಇಂಪಾರ್ಟೆಂಟ್ ಕಮಿಟೀಸ್ ನೇಮು, ಯಾರ್ಯಾರು ಹೆಡ್ ಮಾಡ್ತಿದ್ರು ಅಂತ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡ್ಸ್ ಬಾರೋಡ್ ಫೀಚರ್ಸ್ ಫ್ರಮ್ ಹೌ ಮೆನಿ ಕಂಟ್ರೀಸ್? ಸೊ ಎಷ್ಟು ಕಂಟ್ರೀಸ್? ನಾನು ಆಗಲೇ ಹೇಳ್ದಂಗೆ ಸೊ 10 ಮೇಜರ್ ಕಂಟ್ರೀಸಿಂದ ಬಾರೋ ಮಾಡಿದ್ದೀವಲ್ವಾ? ಸೊ ಆಪ್ಷನ್ ಸಿ 10 ಮೇಜರ್ ಕಂಟ್ರೀಸ್. ವಿಚ್ ಕಂಟ್ರೀಸ್ ಕಾನ್ಸ್ಟಿಟ್ಯೂಷನ್ ಇನ್ಸ್ಪೈರ್ಡ್ ದಿ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ವಿಚ್ ಕಂಟ್ರೀಸ್ ಕಾನ್ಸ್ಟಿಟ್ಯೂಷನ್ ಇನ್ಸ್ಪೈರ್ಡ್ ದಿ ಪ್ರಿನ್ಸಿಪಲ್ ಆಫ್ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ? ಸೊ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ ನಾವು ಸೋರ್ಸಸ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ಲಿ ಮಾಡಿದಾಗ ನೋಡಿದ್ದೀವಿ. ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ ಬಂದು ಎಲ್ಲಿಂದ ತೊಗೊಂಡಿದ್ದೀವಿ ಅಂತ ಅಂದರೆ ಫ್ರಾನ್ಸಿಂದ ತೊಗೊಂಡಿದ್ದೀವಿ. ಐರ್ಲೆಂಡ್ ಬಗ್ಗೆ ಏನು ಮಾತಾಡಿದ್ದೀವಿ ನಾವು? ಇ ಪೀಸ್ ಡಿ ಪಿ ಈಸ್ ನಂಬರ್ 1. ಇ ಪೀಸ್ ಡಿ ಪಿ ಈಸ್ ನಂಬರ್ 1. ಸೊ ಇ ಪಿ ಅಂತಂದ್ರೆ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್. ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್. ಡಿ ಪಿ ಅಂತಂದರೆ ಡೈರೆಕ್ಟರ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ನಂಬರ್ 1 ಅಂತಂದರೆ ನಾಮಿನೇಷನ್ ಆಫ್ ಮೆಂಬರ್ಸ್ ಟು ರಾಜ್ಯಸಭಾ. ಸೊ ಬ್ರಿಟನ್ ಬಗ್ಗೆ ನಾವು ಈ ಕ್ಲಾಸಲ್ಲೇ ತಿಳ್ಕೊಂಡ್ವಿ. ಏನಂತ ಅಂದರೆ ಪಾರ್ಲೆ ಬಿಸ್ಕೆಟ್ಸ್ ಪ್ರೈಸ್. ಸೊ ಪಾರ್ಲೆ ಬಿಸ್ಕೆಟ್ ಪ್ರೈಸ್ ಎಂದು ಎಲಾಬ್ರೇಟ್ ನೋಡ್ಕೊಂಡ್ವಿ ನ್ಯೂಮೋನಿಕ್ಸ್ ಮುಖಾಂತರ. ಆಸ್ಟ್ರೇಲಿಯಾದ್ದು ಏನೇನು ಬರುತ್ತೆ? ಸೊ ಆಸ್ಟ್ರೇಲಿಯಾ ಅಂತಂದ್ರೆ ಫ್ರೀಡಮ್ ಅಂತ ನಾವು ಗ್ಯಾಪ್ನ ಇಟ್ಕೋಬೇಕು. ಆಸ್ಟ್ರೇಲಿಯಾ ಮೀನ್ಸ್ ಫ್ರೀಡಮ್. ಸೊ ಫ್ರೀಡಮ್ ಆಫ್ ಟ್ರೇಡ್. ಅದಾದಮೇಲೆ ಫ್ರೀಡಮ್ ಅಂತ ಅಂದ್ರೇ ಯೂನಿಯನ್ ಲಿಸ್ಟ್ಗೂ ಬರಲ್ಲ, ಸ್ಟೇಟ್ ಲಿಸ್ಟ್ಗೂ ಬರಲ್ಲ, ಕನ್ಕರೆಂಟ್ ಲಿಸ್ಟಲ್ಲಿ ಇರ್ತೀವಿ. ಓಕೆ, ಎಲ್ಲರೂ ಮಧ್ಯೆ ಇರ್ತೀವಿ. ಸೊ ಆ ಥರ ಗ್ಯಾಪ್ನ ಇಟ್ಕೊಳ್ಳಿ. ಕನ್ಕರೆಂಟ್ ಲಿಸ್ಟ್. ಅದಾದಮೇಲೆ ರಾಜ್ಯಸಭಾನೂ ಅಲ್ಲ, ಲೋಕಸಭಾನೂ ಅಲ್ಲ, ಜಾಯಿಂಟ್ ಸಿಟ್ಟಿಂಗ್. ಸೊ ಇಂಪಾರ್ಟೆನ್ಸ್ ಜಾಯಿಂಟ್ ಸಿಟ್ಟಿಂಗ್ ಎಲ್ಲಿಂದ ತೊಗೊಂಡ್ವಿ ಅಂದರೆ ಆಸ್ಟ್ರೇಲಿಯಾದಿಂದನೇ ತೊಗೊಂಡ್ವಿ ಜಾಯಿಂಟ್ ಸಿಟ್ಟಿಂಗ್. ಈಗ ಅರ್ಥ ಆಯ್ತಲ್ವಾ? ಈ ಕ್ವಶನ್ಸ್ ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಇನ್ಕರೆಕ್ಟ್? ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಮೆನ್ಷನ್ ದಿ ವರ್ಡ್ ಫೆಡರೇಷನ್. ಗೊತ್ತಲ್ವಾ? ಆರ್ಟಿಕಲ್ 1 ಏನಂತ ಇದೆ ನಮಗೆ ಅಂತಂದರೆ, ಆರ್ಟಿಕಲ್ 1 ಯೂನಿಯನ್ ಆಫ್ ಸ್ಟೇಟ್ ಅಂತ ಇದೆ. ಫೆಡರೇಷನ್ ಅನ್ನೋ ವರ್ಡ್ ಮೆನ್ಷನ್ ಆಗಿದೆಯಾ? ಇಲ್ಲ. ಸೊ ಅದಾದಮೇಲೆ ಆರ್ಟಿಕಲ್ ಇಲ್ಲಿ ನೋಡಿ, ಆರ್ಟಿಕಲ್ 5 ಅಲೋಸ್ ಪಾರ್ಲಿಮೆಂಟ್ ಟು ಕ್ರಿಯೇಟ್ ಅ ನ್ಯೂ ಸ್ಟೇಟ್. ಸೊ ಇಲ್ಲ, ಆರ್ಟಿಕಲ್ 5 ಅಲೋ ಮಾಡಲ್ಲ ಟು ಕ್ರಿಯೇಟ್ ಅ ನ್ಯೂ ಸ್ಟೇಟ್. ಸೊ ಇದು ಇನ್ಕರೆಕ್ಟ್.
ಆದ್ಮೇಲೆ ಸ್ಟೇಟ್ಸ್ ಕ್ಯಾನ್ ಲೆಜಿಸ್ಲೇಟ್ ಆನ್ ಯೂನಿಯನ್ ಲಿಸ್ಟ್ ಸಬ್ಜೆಕ್ಟ್. ಇಲ್ಲ, ಸ್ಟೇಟು ಬರೀ ಕನ್ಕರೆಂಟ್ ಲಿಸ್ಟ್ ಮತ್ತೆ ಸ್ಟೇಟ್ ಲಿಸ್ಟ್ ಮೇಲೆ ಅಷ್ಟೇ ಲೆಜಿಸ್ಲೇಟ್ ಮಾಡೋಕ್ಕಾಗೋದು, ಯೂನಿಯನ್ ಲಿಸ್ಟ್ ಮೇಲೆ ಲೆಜಿಸ್ಲೇಟ್ ಮಾಡೋಕ್ಕಾಗಲ್ಲ. ಸೊ ಇದು ಕೂಡ ಇನ್ಕರೆಕ್ಟ್. ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ಸ್ ಬೋತ್ ಕ್ಯಾನ್ ಲೆಜಿಸ್ಲೇಟ್ ಆನ್ ಕನ್ಕರೆಂಟ್ ಲಿಸ್ಟ್. ಸೊ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇರೋ ಸಬ್ಜೆಕ್ಟ್ ನಾವೇನು ಇಬ್ರು ಕೂಡ ಮಾಡ್ಬೋದಲ್ವಾ, ಪಾರ್ಲಿಮೆಂಟ್ ಕೂಡ ಮಾಡ್ಬೋದು ಮತ್ತೆ ಸ್ಟೇಟ್ಸ್ ಕೂಡ ಮಾಡ್ಬೋದು. ಅದಕ್ಕೆ ಆಪ್ಷನ್ ಯಾವ್ದಾಗುತ್ತೆ, 2 and 3 ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಚೂಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಇಂಡಿಯಾ. ಇಂಡಿಯಾ ಬಗ್ಗೆ ಕರೆಕ್ಟ್ ಸ್ಟೇಟ್ಮೆಂಟ್. ಇಂಡಿಯಾ ಇಸ್ ಎ ಥಿಯೋಕ್ರೆಟಿಕ್ ಕಂಟ್ರಿ. ಥಿಯೋಕ್ರೆಟಿಕ್ ಕಂಟ್ರಿ ಅಂತ ಅಂದರೆ ಪ್ರೀಸ್ಟ್ ಅಂತ. ಪ್ರೀಸ್ಟ್ ಕಂಟ್ರಿನಾ? ಇಲ್ಲ. ಇಂಡಿಯಾ ಈಸ್ ಅ ಸೆಕ್ಯುಲರ್ ಕಂಟ್ರಿ. ಸೆಕ್ಯುಲರ್ ಕಂಟ್ರಿ ಅಂತ ಅಂದರೆ ಸಿ ವಿ ವಿಲ್ ಎಕ್ಸೆಪ್ಟ್ ಆಲ್ ಕೈಂಡ್ ಆಫ್ ರಿಲಿಜಿಯನ್ಸ್. ಸೊ ಅದನ್ನು ಪಾಸಿಟಿವ್ ಸೆಕ್ಯುಲರಿಸಮ್ ಅಂತಲೂ ಕೂಡ ಕರಿತೀವಿ. ದೇರ್ ಇಸ್ ಎ ಡೆಫಿನೆಟ್ ಸ್ಟೇಟ್ ರಿಲಿಜಿಯನ್. ಇಲ್ಲ, ಡೆಫಿನೆಟ್ ಆಗಿ ಒಂದು ರಿಲಿಜಿಯನ್ ಅನ್ನೋದಿಲ್ಲ, ನಾವೆಲ್ಲ ರಿಲಿಜಿಯನ್ ಕೂಡ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಅದಾದಮೇಲೆ ಜಸ್ಟಿಸ್ ಇಸ್ ಗಿವನ್ ಓನ್ಲಿ ಟು ಇಂಡಿಯಾ ಕಂಟ್ರಿ. ಇದು ಕೂಡ ಕರೆಕ್ಟ್ ಅಂತಂದರೆ ಇಂಡಿಯಾ ಈಸ್ ಅ ಸೆಕ್ಯುಲರ್ ಕಂಟ್ರಿ. ನೆಕ್ಸ್ಟ್, ವಿಚ್ ಇಸ್ ನಾಟ್ ಅ ಯುನಿಟರಿ ಫೀಚರ್ಸ್. ಯುನಿಟರಿ ಫೀಚರ್ಸ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನಮ್ಗೆ ಫಸ್ಟ್ ಏನು ಗೊತ್ತಿರಬೇಕು, ಫೆಡ್ರಲ್ ಸಿಸ್ಟಮ್ ಬಗ್ಗೆನೂ ಗೊತ್ತಿರಬೇಕು ಮತ್ತು ಯುನಿಟರಿ ಸಿಸ್ಟಮ್ ಬಗ್ಗೆನೂ ಗೊತ್ತಿರಬೇಕು. ಫೆಡ್ರಲ್ ಸಿಸ್ಟಮ್ ಅಂತ ಅಂದರೆ ಏನು? ಫೆಡ್ರಲ್ ಮತ್ತು ಯುನಿಟರಿ. ಫೆಡ್ರಲ್ ಸಿಸ್ಟಮಲ್ಲಿ ಡಿವಿಷನ್ ಆಫ್ ಪವರ್ ಇರುತ್ತೆ. ಡಿವಿಷನ್ ಆಫ್ ಪವರ್ ಅಂದರೆ ಡಿವೈಡ್ ಆಗಿರುತ್ತೆ. ಇಲ್ಲಿ ಪವರ್ ಡಿವಿಷನ್ ಇರಲ್ಲ. ಇಲ್ಲಿ ಡ್ಯುವೆಲ್ ಸಿಟಿಜನ್ಶಿಪ್ ಇರುತ್ತೆ. ಇಲ್ಲಿ ಸಿಂಗಲ್ ಸಿಟಿಜನ್ಶಿಪ್ ಇರುತ್ತೆ. ಸೊ ಅಂದರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಯೂನಿಯನ್ ಮತ್ತು ಸ್ಟೇಟ್ ಮಧ್ಯ ಡಿವಿಷನ್ಸ್ ಇರುತ್ತೆ. ಅಂದರೆ ಈ ಸ್ಟೇಟಲ್ಲಿ, ಅಂದರೆ ಎಕ್ಸಾಂಪಲ್ US ಅಲ್ಲಿ ಒಂದು ಸ್ಟೇಟಲ್ಲಿ ಇದ್ದಾರೆ ಅಂತಂದರೆ ಅದು ಪಕ್ಕದ ಸ್ಟೇಟಲ್ಲಿ ಹೋಗಬೇಕು ಅಂತಂದರೆ ಪಕ್ಕದ ಸ್ಟೇಟಿಂದು ಸಿಟಿಜನ್ಶಿಪ್ ಬೇಕಾಗಿರುತ್ತೆ. ಬಟ್ ನಮ್ಮ ಕಂಟ್ರಿಲಿ ಹಾಗಲ್ಲ. ನಮ್ಮ ಸ್ಟೇಟಲ್ಲಿ ನಾವು ಇದ್ದೀವಿ ಅಂತಂದರೆ ಪಕ್ಕದಲ್ಲಿ ಕೇರಳ ಸ್ಟೇಟ್ಗೆ ಹೋಗ್ತೀನಿ ಅಂತಂದ್ರೆ ನಮ್ಗೆ ಸಿಟಿಜನ್ಶಿಪ್ ಬೇಡ, ಸಿಂಗಲ್ ಸಿಟಿಜನ್ಶಿಪ್ಪು. ಡಿವಿಷನ್ ಆಫ್ ಪವರ್ ಇದೆ ನಮ್ಮದ್ರಲ್ಲಿ. ಆದರೆ ನಮ್ಮದು ಜಾಸ್ತಿ ಪವರ್ ಯಾರು ಹೋಲ್ಡ್ ಮಾಡ್ತಾರೆ ಅಂತಂದರೆ ಯೂನಿಯನ್ನೇ ಜಾಸ್ತಿ ಪವರ್ ಹೋಲ್ಡ್ ಮಾಡುತ್ತೆ. ಯಾಕಂತಂದರೆ ಅಪಾಯಿಂಟ್ಮೆಂಟ್ ಆಫ್ ಗವರ್ನರು, ಸ್ಟೇಟ್ಗೆ ಅಪಾಯಿಂಟ್ಮೆಂಟ್ ಆಫ್ ಗವರ್ನರ್ ಯಾರು ಮಾಡೋದು ಅಂತಂದರೆ ಪ್ರೆಸಿಡೆಂಟ್ ಅಲ್ವಾ ಮಾಡೋದು. ಆ ಥರ ಅದಕ್ಕೋಸ್ಕರ ನಮ್ಮದು, ನಾನು ಸೈಲೆಂಟ್ ಫೀಚರ್ಸಲ್ಲಿ ಹೇಳಿದೆ ನಿಮಗೆ, ಫೆಡ್ರಲ್ ಸಿಸ್ಟಮ್ ವಿತ್ ಯುನಿಟರಿ ಬಯಾಸ್ ಇರುತ್ತೆ. ಸೊ ಫೆಡ್ರಲ್ ಸಿಸ್ಟಮ್ ಅಂತಂದರೆ ಏನು ಅಂತಂದರೆ, ಎಕ್ಸಾಂಪಲ್ ನಮ್ಮ ಮನೆ, ನಮ್ಮ ಪೇರೆಂಟ್ಸು ಅವರು ತುಂಬ ಹೆಡ್ ಆಗಿರ್ತಾರೆ. ಫೆಡ್ರಲ್ ಸಿಸ್ಟಮ್ ಅಂತಂದರೆ ಅವತ್ತು ಹೇಳಿದ್ದೀನಿ, ಇಟ್ಸ್ ಲೈಕ್ ನಮ್ಮ ಮನೆ. ಸೊ ಪೇರೆಂಟ್ಸ್ ಹೆಡ್ ಆಗಿರ್ತಾರೆ. ಇವೊಂದು ಚಿಲ್ಡ್ರನ್ಸ್ ಕೂಡ ಅವ್ರವ್ರ ಒಪಿನಿಯನ್ ಇರುತ್ತೆ, ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಯುನಿಟರಿ ಸಿಸ್ಟಮ್ ಅಂತಂದರೆ ಪ್ರಿನ್ಸಿಪಲ್ ಚೇಂಬರ್ ಥರ, ಪ್ರಿನ್ಸಿಪಲ್ ಹೆಡ್ ಇರೋರು ಎಲ್ಲ ಟೀಚರ್ಸ್ ಕೂಡ ಪ್ರಿನ್ಸಿಪಲ್ ಮಾತನ್ನೇ ಕೇಳಿಸ್ಕೋಬೇಕು. ಸೊ ಇದಾಗಿರುತ್ತೆ. ಸೊ ಇದರಲ್ಲಿ ಇಟ್ಸ್ ನಾಟ್ ಅ ಯುನಿಟರಿ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತಂದರೆ, ಸೊ ಬೈ ಕ್ಯಾಮ್ರಲ್ ಲೆಜಿಸ್ಲೇಚರ್ ಅಂತಂದರೆ ಲೋಕಸಭಾ ಮತ್ತು ರಾಜ್ಯಸಭಾ ಎರಡು. ಸೊ ಅದಾದಮೇಲೆ ಇಂಟಿಗ್ರೇಟೆಡ್ ಜುಡಿಷಿಯರಿ ಸಿಸ್ಟಮ್, ಸಿಂಗಲ್ ಸಿಟಿಜನ್ಶಿಪ್, ಅಪಾಯಿಂಟ್ಮೆಂಟ್ಸ್ ಆಫ್ ಗವರ್ನರ್ ಬೈ ಪ್ರೆಸಿಡೆಂಟ್. ಇದೆಲ್ಲ ಅಪಾಯಿಂಟ್ಮೆಂಟ್ಸ್ ಆಫ್ ಗವರ್ನರ್ ಬೈ ಪ್ರೆಸಿಡೆಂಟ್ ಕೂಡ ಯುನಿಟರಿ ಫೀಚರ್ಸ್ ಆಗಿರುತ್ತೆ. ಸಿಂಗಲ್ ಸಿಟಿಜನ್ಶಿಪ್ ಇರುತ್ತೆ ಮತ್ತು ಜುಡಿಷಿಯಲಿ ಇಂಟಿಗ್ರೇಟೆಡ್ ಆಗಿರುತ್ತೆ, ಒಂದಾದ್ಮೇಲೆ ಒಂದು ಇರುತ್ತೆ. ಸೊ ಎಲ್ಲರೂ ಹೈರಾರ್ಕಿಯಲ್ಲಿ ಒಬ್ಬರು ಹೇಳಿದ ರೂಲ್ಸ್ನ ಎಲ್ಲರೂ ಫಾಲೋ ಮಾಡಬೇಕಾಗಿರುತ್ತೆ. ಆದರೆ ಬೈ ಕ್ಯಾಮರಲ್ ಲೆಜಿಸ್ಲೇಷನ್ ಅದೇ ಪವರ್ ಡಿವಿಷನ್ ಯಾವುದ್ರಲ್ಲಿ ಇರಲ್ಲ, ಯುನಿಟರಿ ಫೀಚರ್ಸಲ್ಲಿ ಪವರ್ ಡಿವಿಷನ್ ಇರಲ್ಲ. ಸೊ ಆಪ್ಷನ್ ಎ ಆಗುತ್ತೆ. ನೆಕ್ಸ್ಟ್, ದಿ ಒರಿಜಿನಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಹ್ಯಾಂಡ್ ರಿಟನ್ ಇನ್ ಇಂಗ್ಲಿಷ್ ಬೈ ಯಾರು? ಪ್ರೇಮ್ ಬಿಹಾರಿ ನಾರಾಯಣ್ ರೈಜಾದ ಅಲ್ವಾ? ಇವರು ಇಂಗ್ಲೀಷಲ್ಲಿ ಬರೆದಿದ್ದು. ಸೊ ಹಿಂದಿಲಿ ಯಾರು ಬರೆದಿದ್ದು ಅಂದರೆ ವಸಂತ್ ಕೃಷ್ಣನ್ ವೈದ್ಯ ಅನ್ನೋರು ಹಿಂದಿಲಿ ಬರೆದ್ರು. ಇದು ಇಂಗ್ಲೀಷಲ್ಲಾಯಿತು. HVR ಅಯ್ಯಂಗಾರ್ ಅನ್ನೋರು ಸೆಕ್ರೆಟರಿ ಆಗಿದ್ರು. SN ಮುಖರ್ಜಿ ಚೀಫ್ ಡ್ರಾಫ್ಟ್ಮ್ಯಾನ್ ಕಮಿಟಿಲಿ ಚೀಫ್ ಡ್ರಾಫ್ಟ್ಮ್ಯಾನ್. ಸೊ ಇನ್ನೊಂದ್ಸತಿ ರಿಕಾಲ್ ಮಾಡ್ಕೊಳ್ಳೋಣ. HVR ಅಯ್ಯಂಗಾರ್ ಸೆಕ್ರೆಟರಿ ಆಗಿದ್ರು. ಸೊ ಬಿಹಾರಿ ನಾರಾಯಣ್ ರೈಜಾದ ಅನ್ನೋರು ಇಂಗ್ಲೀಷಲ್ಲಿ ಬರೆದ್ರು. ಸೊ ವಸಂತ್ ಕೃಷ್ಣನ್ ವೈದ್ಯ ಅನ್ನೋರು ಹಿಂದಿಲಿ ಬರೆದ್ರು. ಅದಾದಮೇಲೆ SN ಮುಖರ್ಜಿ ಚೀಫ್ ಡ್ರಾಫ್ಟ್ಮ್ಯಾನ್
ಆಗಿದ್ರು. ಎಚ್ ಸಿ ಮುಖರ್ಜಿ ಯಾರು ಅಂತ ಅಂದರೆ ವೈಸ್ ಪ್ರೆಸಿಡೆಂಟ್ ಆಗಿದ್ರು. ಎಚ್ ಸಿ ಮುಖರ್ಜಿ ಆ್ಯಂಡ್ ವಿ ಟಿ ಕೃಷ್ಣಮಾಚಾರಿ. ಸೊ ಹೂ ರೋಟ್ ದಿ ಹಿಂದಿ ವರ್ಷನ್ ಆಫ್ ದಿ ಒರಿಜಿನಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ ಕ್ಯಾಲಿಗ್ರಾಫಿಕ್ ಸ್ಟೈಲ್. ಸೊ ಇಲ್ಲಿ ಹಿಂದಿ ವರ್ಷನ್ ಯಾರು ಗೊತ್ತಲ್ವಾ ನಮಗೆ? ಲಾಸ್ಟ್ ಕ್ವಶನಲ್ಲೇ ನಾವು ನೋಡಿದ್ವಿ. ವಸಂತ್ ಕೃಷ್ಣನ್ ವೈದ್ಯನ್ ಅವರು ಹಿಂದಿ ವರ್ಷನಲ್ಲಿ ಕ್ಯಾಲಿಗ್ರಫಿ ಸ್ಟೈಲಲ್ಲಿ ಬರೆದಿದ್ದು. ಓಕೆ, ನೆಕ್ಸ್ಟ್ ಕ್ವಶನ್. ಆರ್ಟಿಕಲ್ಸ್ 239 to 241 ಡೀಲಿಂಗ್ ವಿತ್ ದಿ ಯೂನಿಯನ್ ಟೆರಿಟರೀಸ್ ಆರ್ ಇನ್ ವಿಚ್ ಪಾರ್ಟ್? ಸೊ ಪಾರ್ಟ್ಸ್ ನಾವು ನೋಡಿದ್ವಲ್ವಾ? ಪಾರ್ಟ್ಸಲ್ಲಿ ನಾವು ಏನು ನೋಡಿದ್ವಿ ಅಂತಂದರೆ ಒಂದು ನಿಮೋನಿಕ್ಸ್ ಇದೆ, ಅದನ್ನು ಒಂದ್ಸತಿ ಹೋಗಿ ರಿಕ್ಯಾಪ್ ಮಾಡ್ಕೊಳ್ಳಿ. ಸೊ ಯಾವುದು ಆರ್ಟಿಕಲ್ 239 241 ಯಾವುದು ಡೀಲ್ ಮಾಡುತ್ತೆ ಅಂತಂದರೆ ಪಾರ್ಟ್ 8 ಡೀಲ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್. As on April 2022, the Constitution contains how many articles? So, April 2022 ಅಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ನು 448 ಆರ್ಟಿಕಲ್ಸ್ ಕಂಟೆಂಟ್ ಇತ್ತು. ಪ್ರೆಸೆಂಟಲ್ಲಿ ಎಷ್ಟಿದೆ ಕಮೆಂಟ್ ಮಾಡಿ. ವಾಟ್ ಡಸ್ ದಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ವಾಟ್ ಡಸ್ ದಿ ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ ಫಾರ್? ಸೊ ಸೆಕೆಂಡ್ ಸ್ಕೆಡ್ಯೂಲ್ಸಲ್ಲಿ ನಾವು ಸ್ಕೆಡ್ಯೂಲ್ಸ್ ಹೆಂಗೆ ನೋಡಿದ್ವಿ? ಸ್ಕೆಡ್ಯೂಲ್ಸ್ ಒಂದು ನಿಮೋನಿಕ್ಸಲ್ಲಿ ನೋಡಿದ್ವಿ ಅಲ್ವಾ? ಟಿಯರ್ಸ್ ಆಫ್ ಓಲ್ಡ್ ಪಿ ಎಮ್. ಸೊ ಟಿ ಅಂತಂದ್ರೇನು? ಟೆರಿಟೋರೀಸ್. ಟಿ ಅಂದರೆ ಟೆರಿಟೋರೀಸ್. ಇ ಅಂತಂದರೆ ಎಮಾಲ್ಯುಮೆಂಟ್ಸ್. ಎ ಅಂತಂದರೆ ಫಾರ್ಮೇಷನ್. ಆರ್ ಅಂತಂದರೆ ರಾಜ್ಯಸಭಾ ಬಗ್ಗೆ ಮಾತಾಡ್ತೀವಿ. ಎಸ್ ಅಂತಂದರೆ ಸ್ಕೆಡ್ಯೂಲ್ ಏರಿಯಾಸ್. ಟಿಯರ್ಸ್ ಆಫ್ ಓಲ್ಡ್ ಪಿ ಎಮ್. ಸೊ ಇದರಲ್ಲಿ ಟಿ ಅಂತಂದ್ರೇನು? ಟೆರಿಟೋರೀಸ್. ಟಿ ಅಂದರೆ ಟೆರಿಟೋರೀಸ್. ಇ ಅಂದರೆ ಎಮಾಲ್ಯುಮೆಂಟ್ಸ್. ಎ ಅಂದರೆ ಅಫರ್ಮೇಷನ್. ಆರ್ ಅಂದರೆ ರಾಜ್ಯಸಭಾ ಸೀಟ್ಸ್ ಬಗ್ಗೆ ಬರುತ್ತೆ. ಎಸ್ ಅಂತಂದರೆ ಸ್ಕೆಡ್ಯೂಲ್. ಓ ಅದರ್ ಸ್ಕೆಡ್ಯೂಲ್ ಏರಿಯಾಸ್. ಎಫ್ ಫೆಡರಲ್ ಪ್ರೊವಿಷನ್. ಸೊ ಇಲ್ಲಿ ಓ ಬಂದು ಅಫಿಷಿಯಲ್ ಲ್ಯಾಂಗ್ವೇಜ್. ಅದಾದಮೇಲೆ ಎಲ್ ಆಗಲೇ ನೋಡಿದ್ವಲ್ಲ, ಎಲ್ ಅಂದ್ರೇನು? ಲ್ಯಾಂಡ್ ರಿಫಾರ್ಮ್ಸ್. ಡಿ ಅಂತಂದರೆ ಆ್ಯಂಟಿ ಡಿಫೆಕ್ಷನ್ ಲಾ. ಪಿ ಪಂಚಾಯತ್ಸ್. ಎಮ್ ಮುನ್ಸಿಪಾಲಿಟೀಸ್. ಸೊ ಇದ್ರ ಪ್ರಕಾರ ಬಂದರೆ ವಾಟ್ ಡಸ್ ದಿ ಸೆಕೆಂಡ್ ಸ್ಕೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ ಫಾರ್? ಸೊ ಕಾನ್ಸ್ಟಿಟ್ಯೂಷನಲ್ಲಿ ಸೆಕೆಂಡ್ ಸ್ಕೆಡ್ಯೂಲ್ಸ್ ಏನು ಪ್ರೊವೈಡ್ ಮಾಡುತ್ತೆ ಅಂತಂದರೆ, ಏನು ಪ್ರೊವೈಡ್ ಮಾಡೋದು ನಮಗಿಲ್ಲಿ? ಪ್ರೊವಿಷನ್ ರಿಲೇಟೆಡ್ ಟು. ಸೊ ಫಸ್ಟು ಅಲೋಕೇಶನ್ ಆಫ್ ಸೀಟ್ಸ್ ಇನ್ ರಾಜ್ಯಸಭಾ ಯಾವ್ದ್ರಲ್ಲಿ ಬರುತ್ತೆ? 4th ಅಲ್ಲಿ ಬರುತ್ತಲ್ವಾ? ನೆಕ್ಸ್ಟ್ ಫಾರ್ಮ್ಸ್ ಆಫ್ ಓಟ್ಸ್ ಎಲ್ಲಿ ಬರುತ್ತೆ? 3rd ಅಲ್ಲಿ ಬರುತ್ತೆ. ಸೊ ಪವರ್ಸ್ ಆಫ್ ಮುನ್ಸಿಪಾಲಿಟೀಸ್ ಬಂದ್ಬಿಟ್ಟು 5th ಅಲ್ಲಿ ಬರುತ್ತೆ. ಅದಾದಮೇಲೆ ಪ್ರೊವಿಷನ್ಸ್ ರಿಲೇಟೆಡ್ ಟು ಪ್ರೆಸಿಡೆಂಟ್, ಗವರ್ನರ್ಸ್ ಆ್ಯಂಡ್ ಅದರ್ ಅಫಿಷಿಯಲ್ಸ್ ಬಂದ್ಬಿಟ್ಟು ಯಾವ್ದ್ರಲ್ಲಿ ಬರುತ್ತೆ ಅಂದರೆ ಇದು ಬರುತ್ತೆ. ಯಾವುದು? 2nd ಅಲ್ಲಿ ಬರುತ್ತೆ. ಈಗ ನೆಕ್ಸ್ಟ್ ನೋಡೋಣ ಯಾವುದು ಅಂತ, ಯಾವ ಕ್ವಶನ್ ಅಂತ. ವಿಚ್ ಸ್ಕೆಡ್ಯೂಲ್ಸ್ ಡೀಲ್ಸ್ ವಿತ್ ಅಲೋಕೇಶನ್ ಆಫ್ ಸೀಟ್ಸ್ ಟು ಸ್ಟೇಟ್ಸ್ ಆ್ಯಂಡ್ ಯೂನಿಯನ್. ಸೊ ಈಗ ತಾನೇ ನೋಡಿದ್ವಿ ಯಾವುದದು ಸ್ಕೆಡ್ಯೂಲ್ಸು. Which schedule deals with allocation of Rajya Sabha seats to the states and UTs? So Rajya Sabhadu ಎಲ್ಲ ಡೀಲ್ಸ್ ಯಾವ ಸ್ಕೆಡ್ಯೂಲ್ ಮಾಡುತ್ತೆ ಅಂತ ಅಂದರೆ 4th ಸ್ಕೆಡ್ಯೂಲ್ ಮಾಡುತ್ತೆ ಅಲ್ವಾ? 4th ಸ್ಕೆಡ್ಯೂಲ್ಸ್. ಸೊ ವಿಚ್ ಸ್ಕೆಡ್ಯೂಲ್ಸ್ ಡೀಲ್ಸ್ ವಿತ್ ಪವರ್ಸ್ ಆಫ್ ಮುನ್ಸಿಪಾಲಿಟೀಸ್ ಬಂದು ಯಾವುದು? 12th ಅಲ್ವಾ? 12th. ನೆಕ್ಸ್ಟ್ ಕ್ವಶನ್ ನೋಡೋಣ. ಅಂಡರ್ ವಿಚ್ ಲಿಸ್ಟ್ ಈಸ್ ಎಜುಕೇಶನ್ ಪ್ಲೇಸ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್? ಸೊ ಕಾನ್ಸ್ಟಿಟ್ಯೂಷನಲ್ಲಿ
ಎಜುಕೇಶನ್ ಅನ್ನೋದು ಒಂದು ಇಂಪಾರ್ಟೆಂಟ್ ರೋಲ್ ಅಲ್ವಾ. ಸೊ ಬರೀ ಯೂನಿಯನ್ ಡಿಸ್ಟ್ರಿಕ್ಟ್ ಸೇರಿಸಿದ್ರೆ ಸಾಕಾ? ಅಂದ್ರೆ ಸ್ಟೇಟ್ ಟು ಸ್ಟೇಟ್ ಎಜುಕೇಶನ್ ಡಿಫರ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈಗ ಕಾಂಕರೆಂಟ್ ಲಿಸ್ಟ್ ಅಲ್ಲಿ ಸೇರಿಸಿದ್ದಾರೆ. ಸೊ ಫಸ್ಟ್ ಸ್ಟೇಟ್ ಲಿಸ್ಟ್ ಅಲ್ಲಿ ಫಸ್ಟ್ ಎಷ್ಟಿತ್ತು ಅನ್ನೋದನ್ನ ನೋಡ್ಕೋಬೇಕು. ಈ ಕ್ವಶನ್ ಅಲ್ಲಿ 66 ಸಬ್ಜೆಕ್ಟ್ ಇತ್ತು. ಈಗ ಪ್ರೆಸೆಂಟ್ಲಿ 61 ಸಬ್ಜೆಕ್ಟ್ಸ್ ಇದೆ ಸ್ಟೇಟ್ ಲಿಸ್ಟ್ ಅಲ್ಲಿ. ಅದಾದ್ಮೇಲೆ ಕಾಂಕರೆಂಟ್ ಲಿಸ್ಟ್ ಅಲ್ಲಿ 47 ಇತ್ತು, ಈಗ ಇನ್ಕ್ರೀಸ್ ಆಗಿದೆ 52 ಸಬ್ಜೆಕ್ಟ್ಸ್ಗೆ. ಯೂನಿಯನ್ ಲಿಸ್ಟ್ ಅಲ್ಲಿ ಎಷ್ಟಿತ್ತು ಅಂತಂದ್ರೆ 97 ಇತ್ತು, ಈಗ ಎಷ್ಟಾಗಿದೆ 100 ಸಬ್ಜೆಕ್ಟ್ಸ್ ಆಗಿದೆ. ಸೊ 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಯಾವ್ದು ಹೋಗುತ್ತೆ ಅಂದ್ರೆ ಎಜುಕೇಶನ್, ಫಾರೆಸ್ಟ್ರಿ, ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್, weight and measures. ಇದಿಷ್ಟು ಕೂಡ ಸಬ್ಜೆಕ್ಟ್ಸ್ ಕೂಡ ಸ್ಟೇಟ್ ಲಿಸ್ಟ್ ಇಂದ ಸ್ಟೇಟ್ ಇಂದ ಕನ್ಕರೆಂಟ್ ಹೋಯ್ತು. ಯಾವ ಅಮೆಂಡ್ಮೆಂಟ್ ಅಲ್ಲಿ ಅಂದ್ರೆ 42nd ಅಮೆಂಡ್ಮೆಂಟ್ ಇಂದ ಸ್ಟೇಟ್ ಲಿಸ್ಟ್ ಇಂದ ಕನ್ಕರೆಂಟ್ ಲಿಸ್ಟ್ ಹೋಯ್ತು. ಯಾವ ಸಬ್ಜೆಕ್ಟ್ಸ್ ಅಂತಂದ್ರೆ ಎಜುಕೇಶನ್, ಫಾರೆಸ್ಟ್ರಿ, ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್, ವೇಟ್ ಅಂಡ್ ಮೆಷರ್ಸ್. ಆಯ್ತಾ? ಈ ಕ್ವಶನ್ಗೆ ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಈಗ ನೆಕ್ಸ್ಟ್ ಹೋಗೋಣ. ಆನ್ ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ ಸ್ಟೇಟಿಂಗ್ ಗೈಡಿಂಗ್ ವ್ಯಾಲ್ಯೂಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಕಾಲ್ಡ್. ಸೊ ನಾನು ನಿಮಗೆ ಪ್ರಿಯಾಂಬಲ್ ಅಂತಂದ್ರೆ ಏನಂದ್ರೆ, ಸೊ ಅದೊಂದು ಡೆಕೋರೇಟಿವ್ ಪಾರ್ಟ್ಸು. ಅದಾದಮೇಲೆ ನಾವು ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಇನ್ ಮೈಂಡ್ ಯಾವ ಥರ ಇತ್ತು ಅಂತ ನೋಡಬೇಕು ಅಂತಂದರೆ ಪ್ರಿಯಾಂಬಲ್ ನೋಡ್ತೀವಿ ಅಂತ ಹೇಳಿದೀವಲ್ವಾ. ಸೊ ಇಲ್ಲಿ ವ್ಯಾಲ್ಯೂಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಾವೇನು ನೋಡಬೇಕು? ಫಸ್ಟು ಪ್ರಿಯಾಂಬಲ್ಲೇ ನೋಡಬೇಕು. ಸೊ ಪ್ರಿಯಾಂಬಲ್ಲಿಗೆ ನೇಮ್ಸ್ ಕೊಟ್ಟಿದ್ದಾರೆ ಅಂತಂದರೆ ಎನ್.ಎ. ಪಾಲ್ಕಿವಾಲ ಅವರು, ಎನ್.ಎ. ಪಾಲ್ಕಿವಾಲ ಅವರು ID ಕಾರ್ಡ್ ಅಂತಾನು ಕೂಡ ಕರೆದಿದ್ದಾರೆ. ಅದಾದ್ಮೇಲೆ ಪೊಲಿಟಿಕಲ್ ಹಾರೋಸ್ಕೋಪಿ ಅಂತ KM ಮುನ್ಷಿ ಅವರು ಕೂಡ ಹೇಳಿದ್ದಾರೆ. ಇದು ನಾನ್ ಜಸ್ಟಿಸೇಬಲ್ ಇನ್ ನೇಚರ್ ಇದೆ. ಆಯ್ತಾ? ಇದು ಪ್ರಿಯಾಂಬಲ್ ಬಗ್ಗೆ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಕೇಶವಾನಂದ ಭಾರತಿ ಕೇಸ್ ರೈಸ್ಡ್ ದಿ ಕ್ವಶನ್ ದಾಟ್ ದಿ ಪ್ರಿಯಾಂಬಲ್ ಕ್ಯಾನ್. ನಾನು ನಿಮಗೆ ಪ್ರಿಯಾಂಬಲ್ ಚಾಪ್ಟರ್ ಮಾಡಬೇಕಾದ್ರೆ ಹೇಳಿದ್ದೀನಿ. ಸೊ ಪ್ರಿಯಾಂಬಲಲ್ಲಿ 3 ಕೇಸಸ್ ಬರುತ್ತೆ. ಒಂದು ಬೆರುಬಾರಿ ಕೇಸ್, ನೆಕ್ಸ್ಟು ಕೇಶವಾನಂದ ಭಾರತಿ ಕೇಸ್, ಆಮೇಲೆ LIC ಆಫ್ ಇಂಡಿಯಾ ಕೇಸ್. ಬೆರುಬಾರಿ ಕೇಸಲ್ಲಿ ಏನಾಗುತ್ತೆ ಅಂತಂದರೆ, ಬೆರುಬಾರಿ ಕೇಸಲ್ಲಿ ಏನಂತಾರೆ, ಪ್ರಿಯಾಂಬಲ್ ಪಾಠೇ ಅಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟು ಕೇಶವಾನಂದ ಭಾರತಿ ಕೇಸಲ್ಲಿ ಏನಂತಾರೆ, ಪ್ರಿಯಾಂಬಲ್ ಪಾರ್ಟು ಅದನ್ನ ಅಮೆಂಡ್ ಮಾಡಬಹುದು, ಪ್ರಿಯಾಂಬಲ್ ಪಾರ್ಟು ಅಮೆಂಡ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ LIC ಕೇಸಲ್ಲಿ ಏನಾಗುತ್ತೆ, ಪ್ರಿಯಾಂಬಲ್ ಇಂಟಿಗ್ರಲ್ ಪಾರ್ಟು. ಸೊ ಅದೊಂದು ಇಂಟಿಗ್ರಲ್ ಪಾರ್ಟು, ಜಸ್ಟ್ ಡೆಕೋರೇಟಿವ್ ಪಾರ್ಟ್ ಅಲ್ಲ, ಅದೊಂದು ಇಂಟಿಗ್ರಲ್ ಪಾರ್ಟ್ ಅಂತ LIC ಕೇಸಲ್ಲಿ ಆಗುತ್ತೆ. ಸೊ ಕೇಶವಾನಂದ ಭಾರತಿ ಕೇಸಲ್ಲಿ ನಾವು ಏನಂತ ಹೇಳ್ತೀವಿ, ಪ್ರಿಯಾಂಬಲ್ನ ಇಟ್ ಕ್ಯಾನ್ ಬಿ ಅಮೆಂಡೆಡ್. ಸೊ ನೆಕ್ಸ್ಟ್, ಸೊ ಈಗ ಪ್ರಿಯಾಂಬಲ್ ಎಷ್ಟು ಸತಿ ಅಮೆಂಡ್ ಆಗಿದೆ? ಒಂದೇ ಸತಿ ಅಲ್ವಾ ಅಮೆಂಡ್ ಆಗಿರೋದು? ಪ್ರಿಯಾಂಬಲ್ ಒಂದೇ ಸತಿ ಅಮೆಂಡ್ ಆಗಿದೆ. ಒನ್ ಟೈಮ್ ಪ್ರಿಯಾಂಬಲ್ ಅಮೆಂಡ್ ಆಗಿದೆ. 42nd ಕಾನ್ಸ್ಟಿಟ್ಯೂಷನ್. ಸೊ ಈ 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ನ ನಾವೇನಂತೀವಿ, ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಾನು ಕೂಡ ನಾವು ಕರಿತೀವಿ. 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಯ್ತಾ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಅಂದ್ರೆ ಯೂನಿಯನ್ ಅಂತ ಅಷ್ಟೇ ಇತ್ತು, ಇಂಟಿಗ್ರಿಟಿ ಅಂತ ಬಂತು, ಮತ್ತೆ ಸೋಷಲಿಸ್ಟ್, ಆಮೇಲೆ ಸೆಕ್ಯುಲರ್. ಸೊ
ಪ್ರಿಯಾಂಬಲ್ಲು ಒನ್ ಟೈಮ್ ಅಮೆಂಡ್ ಆಗಿದೆ. ಯಾವ ಅಮೆಂಡ್ಮೆಂಟ್ ಅಲ್ಲಿ ಆಗಿದೆ ಅಂತಾರೆ 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂತ ಆಗಿದೆ. ಯಾವ್ಯಾವ ವರ್ಡ್ ಆಡ್ ಮಾಡಿದ್ವಿ ಈ ಅಮೆಂಡ್ಮೆಂಟ್ ಅಲ್ಲಿ ಅಂತಂದ್ರೆ ಇಂಟಿಗ್ರಿಟಿ ಆಡ್ ಮಾಡಿದ್ವಿ, ಸೋಷಿಯಲಿಸ್ಟ್ ಆಡ್ ಮಾಡಿದ್ವಿ, ಮತ್ತೆ ಸೆಕ್ಯುಲರ್ ಅನ್ನೋ ವರ್ಡ್, ಈ 3 ವರ್ಡ್ನ ಕೂಡ ನಾವು ಆಡ್ ಮಾಡಿದೀವಿ. ನೆಕ್ಸ್ಟ್ ಕ್ವಶನ್, ವಿಚ್ ಡಸ್ ನಾಟ್ ಇಂಡಿಕೇಟ್ ದಿ ಮೀನಿಂಗ್ ಆಫ್ ರಿಪಬ್ಲಿಕ್ ಇನ್ ದಿ ಪ್ರಿಯಾಂಬಲ್. ಸೊ ರಿಪಬ್ಲಿಕ್ ಅಂತ ಅಂದ್ರೇನು, ಹೆಡ್ ಆಫ್ ದಿ ಸ್ಟೇಟ್ನ ನಾವು ಎಲೆಕ್ಟ್ ಮಾಡ್ತೀವಲ್ಲ, ಆ ಥರ ಎಲ್ಲ ಕಂಟ್ರೀಸ್ನ ನಾವು ರಿಪಬ್ಲಿಕ್ ಅಂತ ಕರಿತೀವಿ. ಸೊ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರನ್ನ ನಾವು ಏನು ಮಾಡ್ತೀವಿ ಅಂದರೆ ನಾವು ಎಲೆಕ್ಟ್ ಮಾಡ್ತೀವಿ. ಸೊ ಅದಕ್ಕೆ ನಮ್ಮ ಕಂಟ್ರಿನ ಕೂಡ ನಾವು ರಿಪಬ್ಲಿಕ್ ಅಂತ ಕರಿತೀವಿ. ಸೊ ಹೆಡ್ ಆಫ್ ದಿ ಸ್ಟೇಟ್ ಡಸ್ ನಾಟ್ ಇಂಡಿಕೇಟ್ ದಿ ಮೀನಿಂಗ್ ಆಫ್ ರಿಪಬ್ಲಿಕ್ ಅಂದರೆ ಇಲ್ಲಿ ನಾಟ್ ಅಂತ ಕೇಳಿದ್ದಾರೆ, ನೆಗೆಟಿವ್ ಸ್ಟೇಟ್ಮೆಂಟ್. ಹೆಡ್ ಆಫ್ ದಿ ಸ್ಟೇಟ್ ಎಲೆಕ್ಟೆಡ್. ಈ ಎಲ್ಲ ಕ್ವಾಲಿಟೀಸ್ ಕೂಡ ರಿಪಬ್ಲಿಕ್ ಇರೋಂಥ ಕಂಟ್ರೀಸ್ ಕ್ವಾಲಿಟೀಸು, ಆಯ್ತಾ. ಯಾವ್ದಿರಲ್ಲ ಅಂತಂದ್ರೆ ಹೆಡ್ ಆಫ್ ದಿ ಸ್ಟೇಟ್ ಈಸ್ ಹೆರಿಡಿಟರಿ ಕಿಂಗ್, ಅಂದ್ರೆ ಕಿಂಗ್ಶಿಪ್ ಪ್ರಕಾರ ಬರ್ತಿದೆ ಅಂತಂದ್ರೆ ಆ ಕಂಟ್ರಿ ರಿಪಬ್ಲಿಕ್ ಅಲ್ಲ. ಸೊ ಇಲ್ಲಿ ಏನಂತ ಕೇಳಿರೋದು, ನಾಟ್ ಅಂತ ಕೇಳಿರೋದು. ಅದಕ್ಕೆ ಆಪ್ಷನ್ ಯಾವ್ದಾಗುತ್ತೆ ಅಂದ್ರೆ ಹೆಡ್ ಆಫ್ ದಿ ಸ್ಟೇಟ್ ಈಸ್ ಹೆರಿಡಿಟರಿ ಕಿಂಗ್, ವಿಚ್ ವಾಸ್ ಡನ್ ಬೈ 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್. ಸೊ ಫಸ್ಟ್, ವೋಟಿಂಗ್ ಏಜ್ ರಿಡ್ಯೂಸ್ ಟು 18 ಅಲ್ಲ, ಇದು 61st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 1988 ಅಲ್ಲ ಆಯ್ತು, ಆಯ್ತಾ. ಆಂಟಿ ಡಿಫೆಕ್ಷನ್ ಲಾ ನಾವು ನೋಡಿದ್ವಿ ಯಾವ್ದುವಾಗ 52nd ಇದೊಂದು ಶೆಡ್ಯೂಲ್ಸ್ ನೋಡಿದ್ವಲ್ಲ, 52nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 1985. ಸೊ ಅಡಿಷನ್ ಆಫ್ ವರ್ಡ್ ಸೆಕ್ಯುಲರ್ ಇನ್ ಪ್ರಿಯಾಂಬಲ್ ಅಲ್ವಾ, ಇದೇ ಆಗಿರೋದು 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ. ಸೊ ಇದು ಲಿಮಿಟಿಂಗ್ ಸೈಜ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್, ಇದು 91st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ನೋಡ್ತೀವಿ ಇದನ್ನ. ನೆಕ್ಸ್ಟ್ ಕ್ವಶನ್, ಹೂ ಕಾಲ್ಡ್ ದಿ ಪ್ರಿಯಾಂಬಲ್ ದಿ ಪೊಲಿಟಿಕಲ್ ಹಾರೋಸ್ಕೋಪ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಹೇಳ್ನಲ್ಲ ಈಗ ಲಾಸ್ಟ್ ಪ್ರಿವಿಯಸ್ ಸ್ಲೈಡ್ ಅಲ್ಲಿ ನಾವು ಮಾತಾಡ್ವಿ ಪೊಲಿಟಿಕಲ್ ಹಾರೋಸ್ಕೋಪ್ ಅಂತ ಯಾರು ಕರೆದಿದ್ದೇವೆ ಅಂತಂದ್ರೆ ಕೆ ಎಂ ಮುನ್ಸಿ ಅವರು ಪೊಲಿಟಿಕಲ್ ಹಾರೋಸ್ಕೋಪಿ ಅಂತ ಕರೆದ್ರು. ಸೊ ಎಂಟೈರ್ PYQs RRB NTPCದು ಎಂಟೈರ್ PYQs ಸ್ಟಾರ್ಟಿಂಗ್ ಫ್ರಮ್ ಮೇಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಂದ ಹಿಡಿದು ಪ್ರಿಯಾಂಬಲ್ ತನಕ ಓನ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್, ನಾಟ್ MCQs, ಓನ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನಾವು ನೋಡ್ತಾ ಹೋದ್ವಿ, ಅನಾಲಿಸಿಸ್ ಮಾಡ್ತಾ ಹೋದ್ವಿ. ಕ್ವಶನ್ಸ್ ಜೊತೆನೂ ಬೇರೆ ಬೇರೆ ಇಷ್ಟು ಕ್ವಶನ್ಸ್ ಆಗಿರುತ್ತೆ. ಸೊ ಮೇಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಂದ ಹಿಡಿದು ಪ್ರಿಯಾಂಬಲ್ ತನಕ ಓನ್ಲಿ PYQs ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸು. ಎಸ್ಪೆಷಲಿ ಪರ್ಟಿಕ್ಯುಲರ್ಲಿ RRB NTPCಲಿ ಯಾವ್ಯಾವ ಕ್ವಶನ್ಸ್ ಕೇಳಿದ್ದಾರೆ ಅದಷ್ಟೇ ತಗೊಂಡು ಕ್ವಶನ್ಸ್ ಸಾಲ್ವ್ ಮಾಡೋದಲ್ದಲೆ ಆ ಕ್ವಶನ್ ಬಗ್ಗೆ ಇನ್ ಡೀಟೇಲ್ ಆಗಿ ಡೆಪ್ತ್ ಆಗಿ ನೋಡ್ತಾ ಹೋಗಿದ್ದೀವಿ. ನೆಕ್ಸ್ಟ್ ಸೆಷನಲ್ಲಿ ಓನ್ಲಿ MCQs ಪ್ರಾಕ್ಟೀಸ್ ಸೆಷನ್ ಚಾಪ್ಟರ್ ವೈಸ್ ಮಾಡೋಣ ಅಂದರೆ ಅದು ಮಾಡೋಣ, ಇಲ್ಲ ಓನ್ಲಿ PYQsನೇ ಸಾಲ್ವ್ ಮಾಡೋಣ, ಅದ್ರ ಬಗ್ಗೆನೇ ತಿಳ್ಕೊತಾ ಹೋಗೋಣ ಅಂತಂದ್ರೆ ಅದನ್ನು ಕೂಡ ಮಾಡೋಣ. ಅಂಟಿಲ್ ದೆನ್ ಬೈ ಬಾಯ್.